2002 ಅಲ್ಲಿ ಊರು ಬಿಡುವಂಥ ಸನ್ನಿವೇಶ ನನಗೆ ಬಂದಿತ್ತು. ಬಡತನ ಅನ್ನೋದು ತುಂಬ ಕಾಡ್ತಿತ್ತು ನಮಗೆ. ನನ್ನ ಒಂದು ಏನಂತಂದ್ರೆ ಒಂದು ಮಾಡು ಒಂದು ಮಡಿ, ಇಲ್ಲ ಬದುಕಬೇಕು ಇಲ್ಲ ಸಾಯಬೇಕು. ನಾನು ಒಳ್ಳೆ ಬಟ್ಟೆ ಹಾಕೋಬೇಕಂದ್ರೆ ಒಂದು ನಾನು ದುಡಿಬೇಕು, ಇಲ್ಲ ನಾನು ಕಳ್ತನ ಮಾಡಬೇಕು. ಆವಾಗಲೇ ನಾವು ಒಳ್ಳೆ ಬಟ್ಟೆ ಹಾಕೋಕ್ಕಾಗತ್ತೆ. ಆತ್ಮೇಯರೇ, ಶರಣಾರ್ಥಿ. ಲಿಂಗಾಯತ ಪರಂಪರೆಯಲ್ಲಿ ಗಣಾಚಾರವೂ ಒಂದು ಮುಖ್ಯವಾದ ಘಟ್ಟ. ಈ ಗಣಾಚಾರದ ಮುಖ್ಯ ಘಟ್ಟದಲ್ಲಿ ಪ್ರಖರವಾಗಿ ಮಾತನಾಡುವಂಥ ಅನೇಕ ಮಹನೀಯರನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೇವೆ. ಕಾಯಕದಲ್ಲಿ ಬಿಲ್ಡರ್ ಆಗಿದ್ದುಕೊಂಡು ನಿರಂತರ ದಾಸೋಹ ಮಾಡುತ್ತಾ ಉದ್ಯೋಗ ಅರಸಿ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಟಿಕೊಂಡು ನಿಜಾರ್ಥದ ಸತ್ಯ ಶುದ್ಧ ಕಾಯಕವನ್ನು ಮಾಡಿ ಬಸವ ತತ್ವ ಚಿಂತನೆಗಾಗಿ ಸಂಪೂರ್ಣ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ವ್ಯಕ್ತಿಯೇ ಶರಣರಾದ ಓಂಕಾರ ಚೋಂಡಿಯವರು. ಮೂಲತಃ ಇವರು ಬೀದರನ ಹತ್ತಿರದ ಚೋಂಡಿಯವರು. ಉದ್ಯೋಗವನ್ನು ಅರಸಿ ಬೆಂಗಳೂರಿಗೆ ಬಂದರು. ಅದರ ಜೊತೆಗೆ ನಿರಂತರ ಬಸವಾದಿ ಶರಣರ ಮೌಲ್ಯಗಳ ಪ್ರತಿಪಾದನೆಗಾಗಿ ಬರೆಯೋದು, ವಿಡಿಯೋಗಳನ್ನು ಮಾಡೋದು, ಕಾರ್ಯಕ್ರಮಗಳನ್ನು ಸಂಘಟಿಸೋದು, ನಿಜ ಆಚರಣೆಯ ಜನರನ್ನು ತಗೊಂಡು ಬೀದರ್ನಲ್ಲಿ ಬಸವ ಕಲ್ಯಾಣ ಪ್ರದೇಶದಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದು, ಮೈತುಂಬ ಕೆಲಸ ಇದ್ದರೂ ಕೂಡ ಬೆಂಗಳೂರಿನಂಥ ವೇಗದ ಪಟ್ಟಣದಲ್ಲಿ 108 ಕೆಲಸಗಳಿದ್ದರೂ ಕೂಡ ಆದರೆ 770 ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು, ಬಸವಾದಿ ಶರಣರ ಮೌಲ್ಯಗಳು ನನ್ನ ಜೊತೆ ಇದಾವಂತ ತಿಳ್ಕೊಂಡು ನಂಬಿರುವ ಭಾಳ ತತ್ವನಿಷ್ಠ ಗಣಾಚಾರಿ ಓಂಕಾರ ಚೋಂಡಿಯವರು ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತುಕತೆಗೆ ಆಹ್ವಾನಿಸ್ತೇನೆ. ಶರಣಾರ್ಥಿ ಓಂಕಾರ. ಶರಣಾರ್ಥಿ. ಓಂಕಾರ, ನೀವು ಭಾಳ ನಂಗೆ ವಿಚಿತ್ರ ಅನಿಸೋದೇನೆಂದ್ರೆ ಭಾಳ ಮೈಮೇಲೆ ಎಳ್ಕೊಂಡು ತತ್ವ ಪ್ರತಿಪಾದನೆಯನ್ನು ಮಾಡ್ತೀರಿ. ಭಾಳ ಸಂತೋಷನೇ. ಅದಕ್ಕಿಂತ ಮುಂಚೆ ನೀವು ಬೆಂಗಳೂರಿಗೆ ಹೆಂಗೆ ಬಂದ್ರಿ, ಹೆಂಗೆ ಬದುಕು ಕಟ್ಕೊಂಡ್ರಿ, ಯಾಕೆ ಬಂದ್ರಿ, ಯಾವಾಗ ಬಂದ್ರಿ ಅನ್ನೋದನ್ನೊಂದು ಸ್ವಲ್ಪ ನಿಮ್ಮ ಕಾಯಕದ ಬಗ್ಗೆ ಹೇಳಿದರೆ ನಿಮ್ಮ ಹಿನ್ನೆಲೆನೂ ನಮ್ಮ ಶರಣ ಅನುಯಾಯಿಗಳಿಗೆ ಗೊತ್ತಾಗ್ತದೆ. ನನ್ನ ಊರು ಚೊಂಡಿ ಅಂತ ಹೇಳ್ಬಿಟ್ಟು ಹೆಂಗೆ ಬಂತಂದ್ರೆ, ನನ್ನ ಬೀದರಿಂದ 6 ಕಿಲೋಮೀಟ್ರ್ ಬಾಲ್ಕಿ ಹೋಗೋ ರೋಡಲ್ಲಿ ನೋವಾದ ಪಕ್ಕದಲ್ಲಿ ನನ್ನ ಊರು ಚೊಂಡಿ ಚೌಳಿ ಅಂತ ಬರುತ್ತೆ. ನಮಗೆ ಚೊಂಡಿಯಲ್ಲೂ ಆಸ್ತಿ ಇದೆ, ಚೌಳಿಲೂ ಆಸ್ತಿ ಇದೆ. ನಮ್ಮ ತಂದೆಗೆ ಬಂತ ಆಸ್ತಿ ಚೊಂಡಿಯಲ್ಲಿ ಬಂತಾಗ ನಮ್ಗೆ ಚೊಂಡಿ ಅಂತ ನಾನು ಹಂಗೆ ಇಟ್ಕೊಂಡೆ. ಆ್ಯಕ್ಚುಲಿ ನಾವು ಬಿರಾದರ್ ಪೈಕಿಯಲ್ಲಿ ಬರ್ತೀವಿ, ಪೊಲೀಸ್ ಪಾಟೀಲ್ ಪೈಕಿಯಲ್ಲಿ. ಆದರೆ ನಾವು ಅದು ತೆಗೆದುಬಿಟ್ಟಿವಿ, ಚೊಂಡಿ ಅಂತ ಹೆಸರು ಇಟ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಊರಂದ್ರೆ ತುಂಬ ಹೆಮ್ಮೆ. ನಾನು ಯಾವಾಗ ಊರು ಬಿಟ್ಟಿದೆ ಅಂತಂದ್ರೆ 2002 ಅಲ್ಲಿ ಊರು ಬಿಡುವಂಥ ಸನ್ನಿವೇಶ ನನಗೆ ಬಂದಿತ್ತು. ಯಾಕವಾಗ ಬಂದಿತ್ತಂದ್ರೆ, ನಮ್ಮ ಮನೆತನ ನಮ್ಮ ತಾತವರೆಲ್ಲ ಜಮೀನ್ದಾರು, 500 ಎಕರೆ ಜಮೀನ್ದಾರದ್ರು. ಮುಂದೆ ನಮ್ಮ ತಂದೆಯವ್ರ ಕಾಲದಲ್ಲಿ ಬಡತನ ಅನ್ನೋದು ತುಂಬ ಕಾಡ್ತಿತ್ತು ನಮಗೆ. ನಾ ಚಿಕ್ಕಂದಿರಲಿಕ್ಕೆ ನಮ್ಮ ತಂದೆಯವರು ಅನಾರೋಗ್ಯದಿಂದ ಬಳತಿದ್ದರು. ಅವರನ್ನು ಹಾಸ್ಪಿಟಲ್ ತೋರ್ಸೋಕ್ಕೆ ಅದಕ್ಕೆ ನಮ್ಮ ಜಮೀನು ಮನೆ ಎಲ್ಲನೇ ಅಡ ಇಟ್ಬಿಟ್ಟು ಇದು ಮಾಡ್ತಿದ್ವಿ. ಅಂಥ ಸಮಯದಲ್ಲಿ ನಮ್ಮ ತಂದೆಗೆ ನಾವು 6 ಜನ ಮಕ್ಕಳು. ನಾನು ದೊಡ್ಡವನು, ನನ್ನ ಹಿಂದೆ 4 ಜನ ಹೆಣ್ಮಕ್ಳು ಮತ್ತು ಒಬ್ಬ ತಮ್ಮ. ಟೋಟಲ್ 8 ಜನ ನಾವು ಮನೆ ಇಡ್ತಿದ್ದೀವಿ. ಆವಾಗ 8 ಜನಕ್ಕೆ ಸಾಕಬೇಕಂದ್ರೆ ನನ್ನ ತಂದೆ ತಾಯಿ ತುಂಬ ಬರ್ಡನ್ ಆಗ್ತಿತ್ತು. ತುಂಬ ಪ್ರಾಬ್ಲಮ್ ಆಗ್ತಿತ್ತು. ನಮಗೆ ಸರಿಯಾದ ವಿದ್ಯೆ ಸಿಗಲಿಲ್ಲ, ಸರಿಯಾದ ಮಾರ್ಗದರ್ಶಕ ಸಿಗಲಿಲ್ಲ, ಸರಿಯಾದ ಬೆಂಬಲಿಗರು ಸಿಗಲಿಲ್ಲ. ನಮ್ಮ ರಿಲೇಷನ್ನು, ಕುಟುಂಬದವರು, ಮಾವಂದಿರೆಲ್ಲ ದೊಡ್ಡ ಆಫೀಸರ್ಸ್ ಇದ್ದಾರೆ. ಬಟ್ ಆ ಪರಿಸ್ಥಿತಿ, ನಾನಿದ್ದ ಪರಿಸ್ಥಿತಿಯಲ್ಲಿ ಯಾರೂ ಕೂಡ ನನ್ನವರಂತ ಹೇಳೋಂಥವ್ರು ಯಾರೂ ನನಗೆ ಇದ್ದಿಲ್ಲ. ಮತ್ತು ನಾವು ಯಾರ ಹತ್ರ ಹೋದರೂ ನಮಗೆ ಬೇಕಾದಂಥ ಪರಿಸ್ಥಿತಿ ಇದ್ದಿಲ್ಲ. ಇನ್ನಿದು ಬೇಡ, ಬದುಕೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ABP ಒಂದು ರ್ಯಾಲಿ ಬರುತ್ತೆ, ಬೆಂಗಳೂರು ಚಲೋ ಅಂತ ಹೇಳ್ಬಿಟ್ಟು. ಆ ಬೆಂಗಳೂರು ಚಲೋದಾಗ ಟ್ರೈನ್ ಫ್ರೀಯಾಗಿ ಇರ್ತಿತ್ತು. ಆ ಫ್ರೀ ಟ್ರೈನ್ ಹತ್ತಿಬಿಟ್ಟು ನಾನು ಮನೆಗೆ ಯಾರಿಗೂ ಹೇಳದೆ ಟ್ರೈನ್ ಹತ್ತಿಬಿಟ್ಟು ಬೆಂಗಳೂರು ಬಂದೆ. ನಾನು ಆ ಸಂಘಟನೆಗೆ ಯಾವುದೇ ಕಾರಣಕ್ಕೂ ನಾನು ಅಲ್ಲೇನೂ ಮಾಡಿಲ್ಲ. ನನ್ನ ಒಂದು ಏನಂತಂದ್ರೆ ಒಂದು ಮಾಡು ಒಂದು ಮಡಿ, ಇಲ್ಲ ಬದುಕಬೇಕು ಇಲ್ಲ ಸಾಯಬೇಕು. ಯಾಕಂದರೆ ಈ ಪರಿಸ್ಥಿತಿ ಮನೆ ಬರ್ಸಿ ನೋಡೋಕ್ಕಾಗಲ್ಲ ಅಂತಂದು ಪರಿಸ್ಥಿತಿ ನಾನು ಬಂದಿತ್ತು. ಅವಾಗ ಬಂದಾಗ ಇಲ್ಲಿ ನಾನು ಬೆಂಗಳೂರು ಯಾರು ಅಂತ ಗೊತ್ತಿಲ್ಲ. ಇದೊಂದು ಮಾಯಾಜಾಲ ನಗರ. ಇದು ಎಲ್ಲಿ ಏನಾಗುತ್ತೋ ಅಂತ ಗೊತ್ತಿಲ್ಲ. ಇವಾಗಂತೂ ವಹಿಸ್ಲಿಕ್ಕಾಗಂಥ ಬೆಂಗಳೂರಾಗಿದೆ. ಬಟ್ ಆ ಕಾಲದಲ್ಲಿ ಸ್ವಲ್ಪ ಮರ್ಯಾದೆ, ಮಾನ್ಯತೆ ಜನಗಳು ಸಿಗ್ತಿದ್ರು. ಆ ಟೈಮ್ 3 ದಿವಸ
ಸ್ವಾಭಿಮಾನ ಜಾಸ್ತಿ ಕಾಡ್ತಿತ್ತು ನಮಗೆ. ಯಾರಿಗೂ ಏನೋ ಅಲ್ಲಿ ಕೆಲಸ ಮಾಡಿ ನಾವು ತಿನ್ನಬಾರ್ದಂಥ ಸ್ವಾಭಿಮಾನ ಜಾಸ್ತಿ. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಬಸವ ತತ್ವದಲ್ಲೇ ಬಂದವರು. ನಮ್ಮ ತಾಯಿ ಕೂಡ ಜಾನಪದ ಗೀತೆ ಈಗಲೂ ಬಸವಣ್ಣನ ಬಗ್ಗೆ ಜಾನಪದ ಗೀತೆ ಮಾಡ್ತಾರೆ. ನಮ್ಮ ತಂದೆ ಕೂಡ ಲಾಸ್ಟ್ ಪ್ರಾಣ ಹೋಗ್ಬೇಕಾದ್ರೆ ಇಷ್ಟಲಿಂಗ ದೀಕ್ಷೆ ನೀರು ತೊಗೊಂಡು ನಿಮ್ಮೇ ಅವ್ರ ಪ್ರಾಣ ಹೋಯಿತು. ಅಷ್ಟೊಂದು ಬಸವ ತತ್ವದಲ್ಲಿ ನಾವು ಮುಂಚೆ ನಡ್ಕೊಂಡು ಬಂದಿರೋದು ನಾವು. ನನಗೊಂದು ಅವಾಗಿಲ್ಲ ಬಂದಾಗ ಇಲ್ಲಿ ಯಾರೂ ಕೂಡ ಇದ್ದಾಗ 3 ದಿವಸ ಇದೇ ಮೆಜೆಸ್ಟಿಕ್ ಬೆಂಗಳೂರಲ್ಲಿ ಊಟ ಇಲ್ಲ, ಬಟ್ಟೆ ಇಲ್ಲ, ನೀರಿಲ್ಲ, ಸ್ನಾನ ಇಲ್ಲ, ಬ್ರಷ್ ಇಲ್ಲ, ಏನಿಲ್ಲ 3 ದಿವಸ. ಇನ್ನೇನು 3 ದಿವಸ ಆದ್ಮೇಲೆ ಕಟ್ಟ ಕಡೆದ ನಾನು ಇನ್ನು ಇರಲ್ಲ ಅಂತ ಪರಿಸ್ಥಿತಿ ಗೊತ್ತಾಯಿತು. ಆವಾಗ ನೋಡೋಣ ಬಸವಣ್ಣ ಏನೋ ದಾರಿ ತೋರಿಸಾಗಲಿಲ್ಲಂದ್ರೆ ಇಲ್ಲೇ ಬೆಂಗಳೂರಲ್ಲೇ ಹೆಣವಾಗಿಬಿಟ್ಟು ಇಲ್ಲಿಗೆ ಎಂಡ್ ಆಗಲಿ ಅಂತೇಳ್ಬಿಟ್ಟು ಮನಸ್ಸಾಗ ಬಂದಾಗ ಅದು ಯಾರೋ ಒಬ್ಬರು ಮುಂದೆ ಒಬ್ಬರು ಆಫೀಸರ್ ನಿಂತಿದ್ದರು, ಅಗ್ರಿಕಲ್ಚರ್ ಆಫೀಸರ್. ಅವ್ರ ಹೆಸರು ಜೈಪಾಲ್ ಅಂತೇಳ್ಬಿಟ್ಟು ಅವ್ರು ಕ್ರಿಶ್ಚಿಯನ್ದವ್ರಾಗಿದ್ದರು. ನಾನು ಅವ್ರಿಗೆ ಹೇಳಿದೆ, ಸರ್ ನಾನು ಕೆ ಆರ್ ರೋಡ್ಗೆ ಹೋಗ್ಬೇಕು. ಯಾಕಪ್ಪ ಹೋಗ್ಬೇಕು ಸರ್? ಹೋಗ್ಬೇಕು ನಾನು. ಅದು ಆ ಟೈಮಿಗೆ ಅವರು ಅದಿಗೆ ಹೋಗ್ಬೇಕಿತ್ತು. ಅವ್ರ ಬಸ್ ಹತ್ತದ ಹೋಗಪ್ಪ ಅಂತೇಳಿ ಮುಂದೆ ಬಸ್ ತೋರಿಸಿದ್ರು. ನಾನು ಬಸ್ ಹೋದೆ. ನನಗೆ ಆ ಟೈಮ್ ನೋಡ್ರಿ ಹೆಂಗಿತ್ತು ಟೈಮ್ ಅಂತ. ಆ ಟೈಮಲ್ಲಿ ಬಸ್ ಕೂಡ ಫೇಲ್ ಅಂತ ಹೇಳಿದ್ರು ಡ್ರೈವರ್. ಮತ್ತೆ ತಿರ್ಗಿ ಅವ್ರಿಗೆ ಹೋಗಿ ಕೇಳ್ದೆ, ಸರ್ ಬಸ್ ಫೇಲ್. ಮತ್ತು ಅವಾಗಂದರು ನಿಂದು ಯಾವ ಊರು ಅಂತ ಕೇಳಿದ್ರು. ನಂದು ಬೀದರ್ ಸರ್ ಅಂತ ಹೇಳಿದೆ. ಇಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರು. ಸರ್ ಸತ್ಯ ಹೇಳಬೇಕಾ ಅಥವಾ ಸುಳ್ಳು ಹೇಳ್ಬೇಕಂತ ಕೇಳಿದೆ ಅವ್ರನ್ನ. ಅವರಂದರು ಸತ್ಯ ನನಗೆ ಗೊತ್ತೀಗ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗಿದೆ, ಸುಮಾರು ಹೊತ್ತಿನ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಸುಳ್ಳು ಹೇಳಿದ್ರೆ ನೀನು ಇಲ್ಲೇ ಇರ್ತೀಯ, ಸತ್ಯ ಹೇಳಿದ್ರೆ ಬೆಂಗಳೂರು ಸರಿ ಆಳ್ತೀಯ ನೀನು ಅಂತ ಹೇಳ್ಬಿಟ್ಟು ಹೇಳಿದ್ರು ಅವರು. ಸರ್ ಫಸ್ಟ್ ನನಗೆ ಊಟ ಕೊಡಿಸಿ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಸೊ ಅವರು BMTC ಕ್ಯಾಂಟೀನ್ ಇತ್ತು, ಕ್ಯಾಂಟೀನ್ ಕರ್ಕೊಂಡು ಹೋಗ್ಬಿಟ್ಟು ಅವರು ಊಟ ಕೊಡಿಸಿದ್ರು. ಊಟ ಕೊಡಿಸ್ಬೇಕು ಬಾ ನನ್ನ ಜೊತೆಗೆ ಅಂದ್ರೆ ಬಸ್ ಹತ್ತಿದ್ದೀವಿ. ಬಸ್ಸಲ್ಲಿ ಮೆಜೆಸ್ಟಿಕ್ಲಿಂದ ಕೆ ಆರ್ ರೋಡ್ಗೆ ಹೋಗೋವರೆಗೂ ನನ್ನ ಮನೆ ಪರಿಸ್ಥಿತಿಯನ್ನೆಲ್ಲ ಹೇಳ್ಬಿಟ್ಟೆ. ಅವರು ಸುಮಾರು ಮನೆಗೆ ಆವಾಗ ನಾನು ಒಬ್ಬನೇ ಮಗ ಇದ್ದ ಮನೆಗೆ, ಎಲ್ಲ ಹೆಣ್ಮಕ್ಳಿದ್ರು. ಲಾಸ್ಟಿಗೆ ನಾನು ಈಗ ಬಂದ್ಮೇಲೆ ನಮ್ಮ ತಮ್ಮ ಇದಾಯಿತು. ಆವಾಗ ಅವರಂದರು ಏನೇ ಭಾಳ ತುಂಬ ಕೋಶಿಶ್ ಆವಾಗ ಟೆಲಿಫೋನ್ ಇರಲಿಲ್ಲ, ಫೋನ್ ಇರಲಿಲ್ಲ, ಏನಿರಲಿಲ್ಲ. ನಮಗೆ ವಾಪಸ್ ಊರಿಗೆ ಕಳಿಸ್ಬೇಕು ಅಂತೇಳ್ಬಿಟ್ಟು ತುಂಬ ಪ್ರಯತ್ನ ಪಟ್ಟರು. ನನಗೆ ಹೋಗಲ್ಲ ಅಂತ ಕೂತ್ಕೊಂಡ್ಬಿಟ್ಟಾಗ ಅವ್ರ ಮನೇಲಿ ಒಂದು 9 ತಿಂಗಳು ನನಗೆ ಇಟ್ಕೊಂಡ್ಬಿಟ್ಟು ರೋಡ್ ಹೆಂಗೆ ಕಲಿಸ್ಬೇಕು, ಕ್ರಾಸ್ ಮಾಡೋದು ಹೆಂಗೆ ಮಾತಾಡಬೇಕು, ಗಟ್ಟಿತನ ಹೆಂಗಿರಬೇಕು, ಮತ್ತು ತತ್ವ ಅಂದರೆ ಯಾವುದೇ ಧರ್ಮದ ಬಗ್ಗೆ ಆಗಲಿ, ಜಾತಿ ಬಗ್ಗೆ ಆಗಲಿ ಎಲ್ಲವನ್ನು ಅವರು ನನಗೆ ಒಂದು ಹೆಂಗಂತಂದ್ರೆ ಒಂದು ಯೂದಕ್ಕೆ ಹೆಂಗೆ ರೆಡಿ ಮಾಡ್ತಾರೆ ಹಂಗೆ ನಂಗೆ ರೆಡಿ ಮಾಡಿಬಿಟ್ರು ಎಲ್ಲದು. ಅವಾಗ ಈ ಹಿಂದೂ ಧರ್ಮ ಆಗಿರ್ಬೋದು, ಲಿಂಗ ಧರ್ಮ ಆಗಿರ್ಬೋದು, ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಎಲ್ಲದು. ಅವ್ರು ಕ್ರಿಶ್ಚಿಯನ್ಸ್ ಆದರೂ ಕೂಡ ಅವ್ರ ಧರ್ಮಕ್ಕೆ ಅಷ್ಟೊಂದು ನಿನ್ನ ಧರ್ಮನೇ ಸತ್ಯ ನಿನ್ಗೆ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಆ ಥರ ಮಾಡಿ ನನಗೆ ಆಮೇಲೆ ಒಂದು ಕಂಪ್ನಿಯಲ್ಲಿ ಚಿಕ್ಕ ಕಂಪ್ನಿಯಲ್ಲಿ ಕೆಲಸ ಇಸ್ಕೊಟ್ರು. ಅವಾಗ ನನಗೆ ಪೇಮೆಂಟ್ 500 ರೂಪಾಯಿ ತಿಂಗಳಿಗೆ ಮಾಡ್ಕೊಂಡು ಇದು ಹಿಂಗಾಗಲ್ಲ ಅಂತೇಳ್ಬಿಟ್ಟು ಅಲ್ಲೊಂದು 1 ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಆಮೇಲಿಂದ ನಾನು ಇಲ್ಲಿಗೆ ಬಂದಮೇಲೆ ಡಿಪ್ಲೊಮಾ ಸಿವಿಲ್ ಅಂತ ಹೇಳ್ಬಿಟ್ಟು ಕರೆಸ್ಪಾಂಡೆನ್ಸಿಯಲ್ಲಿ ನಾನು ಕಾಲೇಜ್ ಅಡ್ಮಿಷನ್ ಮಾಡಿಕೊಂಡು ಬೇರೆ ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಮತ್ತು ಪಾರ್ಟ್ ಟೈಮ್ ಕೆಲಸಗಳು ಮಾಡ್ಕೊಂಡ್ಬಿಟ್ಟು ಆವಾಗ ಕಂಪ್ಯೂಟ್ರ್ಗಳು ತುಂಬ ವರ್ಕ್ ಆಯ್ತಿತ್ತು. ಆ ಕಂಪ್ಯೂಟ್ರಲ್ಲಿ ರಬ್ಬನು ಮತ್ತು ಇಂಕ್ ಪ್ಯಾಡು ಎಲ್ಲ ಮೌಸು ಕೀಪ್ಯಾಡ್ ಎಲ್ಲ ಮಾರ್ಕೆಟಿಂಗ್ ಇತ್ತು. ಅವ್ರು ಮಾರ್ಕೆಟಿಂಗ್ ಮಾಡಿಕೊಂಡು ಸ್ವಲ್ಪ ಹಣ ಸಂಪಾದನೆ ಮಾಡ್ಕೊಂಡು ಕಾಲೇಜ್ ಮಾಡ್ಕೊಂಡ್ಮೇಲೆ ನನಗೆ ಅಲ್ಲಿ ಮತ್ತೆ ತಿರ್ಗಾ ನಾನು ಡಿಪ್ಲೊಮಾ ಆದ್ಮೇಲೆ ನಾನು ಸಿವಿಲ್ ಆದ್ಮೇಲೆ ನಾನೊಂದು ಬ್ಯಾಂಕಿಗೆ ವ್ಯಾಲ್ಯೂವರ್ ಆಗಿಬಿಟ್ಟು ಜಾಯ್ನ್ ಆದೆ. ವ್ಯಾಲ್ಯೂವರ್ ಆಗಿಬಿಟ್ಟು ಒಂದು 2-3 ವರ್ಷ ನಾನು ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದೆ. ಆವಾಗ ಅಲ್ಲಿಂದ ಬಿಟ್ಬಿಟ್ಟು ನಾನೇನು ಮಾಡಿದೆ, ಇಲ್ಲಿ ವ್ಯಾಲ್ಯೂವರ್ ಮಾಡಿದ್ರೆ ಇದಕ್ಕೆ ನಾನು ಬದುಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವತಃ ಬಿಸ್ನೆಸ್ ಮಾಡಬೇಕೇನೋ ಅಂತ ಹೇಳ್ಬಿಟ್ಟು ಹಠಾಲೇನು ಮಾಡ್ಕೊಂಡ್ಬಿಟ್ಟು ಎಲ್ಲ ಈಗ ದೊಡ್ಡ ಆಫೀಸರ್ಗಳ ಪರಿಚಯ ಆದರು, ದೊಡ್ಡ ಜನಗಳ ಪರಿಚಯ ಆದರು. ಅವರಿಗೆಲ್ಲ ಹೋಗ್ಬಿಟ್ಟು ಹಿಂಗೆ ಮಾಡ್ಬೇಕು ಹಿಂಗೆಲ್ಲ ಪರಿಚಯ ಮಾಡಿಕೊಂಡು ಆಮೇಲೆ ನಾನು ಓನ್ ಆಗಿಬಿಟ್ಟು ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಇಳಿದ್ಬಿಟ್ಟೆ. ಆಮೇಲೆ ಫೈನಾನ್ಸ್ ಫೀಲ್ಡಿಗೆ ಇಳ್ಕೊಂಡ್ಬಿಟ್ಟೆ. ಆಮೇಲೆ ಇಲ್ಲಿ ಫೈನಾನ್ಸ್ ಫೀಲ್ಡಲ್ಲಿ ಸುಮಾರು ಜನ ನನಗೆ ಗಾಡ್ ಫಾದರ್ ಇದ್ದಾರೆ ಬ್ಯಾಂಕಿಂಗಲ್ಲಿ. ಅವರು ತುಂಬ ಸಪೋರ್ಟ್ ಮಾಡಿದ್ರು. ಒಂದು 3 ವರ್ಷದಲ್ಲಿ 4 ಜನ ತಂಗಿದಾರ ಮದುವೆ ಮಾಡಿದೆ ಸರ್. 3 ವರ್ಷ ಒಂದಕ್ಕೊಂದು ವರ್ಷಕ್ಕೊಂದು ಆರ್ಥಿಕವಾಗಿ ಬೆಳೆದುಬಿಟ್ಟೆ ಸರ್. 3 ವರ್ಷದಲ್ಲಿ ಬೆಳೆದ್ಬಿಟ್ಟೆ. ಅವು ಬೆಂಗಳೂರು ಏನಿದ್ದಿಲ್ಲ, ಬೆಂಗಳೂರು ಜೂಮ್ ಆಗಿ 2024 ಸ್ಟಾರ್ಟ್ ಆಯಿತು. 2010ವರೆಗೂ ಬೆಜ್ಜನ್ ಬೆಳೀತು ಸರ್ ಅವಾಗ ಬೆಂಗಳೂರು. 4ಲಿಂದ ಈಗಲೂ ಬೆಳೀತದೆ, ಬಟ್ ಅವಾಗ ಜೂಮ್ ಆಗಿತ್ತು. ಸೊ ಆವಾಗಿಂದ ನನಗೆ ರೂಟ್ ಸಿಕ್ಮೇಲೆ ನಾನು 4 ಜನ ತಂಗಿದರು ಮದುವೆ ಮಾಡಿ ತಂದೆ ಹಾಸ್ಪಿಟ್ಲ್ ಹಾಕ್ಬಿಟ್ಟು ಮತ್ತೆ ತಂದೆಗೆ ಒಂದು 15-20 ವರ್ಷ ಬದುಕಿಸ್ಕೊಂಡೆ. ಅವ್ರಿಗೊಂದು 25 ಲಕ್ಷ ಖರ್ಚು ಮಾಡಿಕೊಂಡೆ. ತಾಯಿ ನೋಡಿಕೊಂಡೆ. ತಮ್ಮೊಂದು ಎಜುಕೇಷನ್ ಕಂಪ್ಲೀಟ್ ಮಾಡಿದೆ. ನಾನು ಸ್ವತಃ ಮದುವೆಗೆ ನನ್ನ ಊರಲ್ಲಿ ಯಾರೂ ನೋಡಬಾರ್ದು, ಯಾರೂ ಮಾಡಬಾರ್ದು ಅಂತ ಒಂದು ಹಠ ಇತ್ತು ಸರ್. ಅಂಥ ಒಂದು ಹಠದಲ್ಲಿ ನಿಮ್ಮ ಕಲಬುರಗಿಯಲ್ಲಿ ರೇವಣ ಸಿದ್ದಪ್ಪ ಚಪ್ಪರಪಂದಿ ಅಂತ ತುಂಬ ಶ್ರೀಮಂತ ಫ್ಯಾಮಿಲಿ ಅದು. ಅವ್ರ ಮಗಳು ನಮ್ಗೆ ಕೊಟ್ಟ ಮ್ಯಾಕೆ ಅವ್ರಿಗೆ ಯಾರೋ ಹೇಳಿದ್ರು ಹುಡುಗ ಜಾಬ್ ಮಾಡಲ್ಲ ಏನು ಮಾಡಲ್ಲ ಅಂತ, ಯಾಕೆ ಕೊಟ್ಟರು ಅಂತ ಹೇಳ್ಬಿಟ್ಟು ಅವರು ನನ್ನ ಎಂಗೇಜ್ಮೆಂಟು
ಕ್ಯಾನ್ಸಲ್ ಮಾಡೋಕ್ಕೆ ಕೆಲವರು ಹುನ್ನಾರ ಇಟ್ಟಿದ್ರು. ಆ ಟೈಮಲ್ಲಿ ನಾ ಹುಡುಗಿಗೆ ಮದುವೆ ಆಗಿದ್ರೆ ಕೂಡ ಹುಡುಗಿ ಕರ್ಕೊಂಬಂದ್ಬಿಟ್ಟು ಹುಡುಗಿ ಹೆಸರು ಪ್ರಾಪರ್ಟಿ ಬೆಂಗಳೂರು ಮಾಡಿಬಿಟ್ಟೆ. ನಾನು ಮದುವೆನೇ ಆಗಿಲ್ಲ, ಮಾಡಿಬಿಟ್ಟು ಆಮೇಲೆ ಮದುವೆ ನಮ್ಮ ಮದುವೆ ಯಾರೂ ಇನ್ನೂವರೆಗೂ ನಮ್ಮ ಊರಲ್ಲಿ ಮಾಡಬಾರ್ದು, ಯಾರು ನೋಡ್ಬಾರ್ದು ಅಂತ ಮದುವೆ ನಾನು ಮಾಡೀನಿ ಸರ್. ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಒಂದು 18 ವರ್ಷದಿಂದ ನನ್ನ ಥರ ಮದುವೆಯಿಂದ ಯಾರೂ ಮಾಡ್ಕೊಂಡಿಲ್ಲ. ಎಲ್ಲಿ ಚೊಂಡಿ? ನಮ್ಮ ಊರಲ್ಲಿ ಚೊಂಡಿ ಅಥವಾ ಚೌಡಿದ ಅಷ್ಟು ನಾನು ಗ್ರ್ಯಾಂಡಾಗಿ ಮದುವೆ ಮಾಡಿದೆ. ಅಷ್ಟು ಒಂದು 3,500 ಜನ ಮದುವೆಗೆ ಬಂದಿರು. ಸುಮಾರು ಅಟೂರು ಪಾಟೀಲ್ ಅಂತ ಅವಾಗ MLA ಇದ್ರು ಅವರು. ಒಂದು 5-6 ಮಿನಿಸ್ಟ್ರು ಎಲ್ಲ ಬಂದ್ಬಿಟ್ಟು ನನ್ನ ಮದುವೆಗೆ ತುಂಬ ಗ್ರ್ಯಾಂಡಾಗಿ, ಅದು ಬಸವತತ್ವ ಪ್ರಕಾರ ಮಾಡಿದ್ದೆ ನಾನು. ಬಸವತತ್ವ ನಮಗಿತ್ತು. ಬಟ್ ನಾನು ಆಗ ಬೇರೆ ಬೇರೆ ರೂಟಲ್ಲಿ ಹೋಗ್ಬಿಟ್ಟು ಬೇರೆ ಬೇರೆ ಸಂಗತಿ ತಿಳ್ಕೊಂಡ್ಬಿಟ್ಟು ನಾನು ಹೋದೆ. ಆದರೆ ಯಾವತ್ತೂ ಕೂಡ ಬಸವತತ್ವ ಅಂತ ಹೇಳ್ಬಿಟ್ಟು ವಚನಾಧ್ಯಯನ ಮಾಡೋದಕ್ಕೆ ನನಗೇನು ಗೊತ್ತಾಯಿತು, ಇದಕ್ಕಿಂತ ಹೊರಗಡೆ ಎಲ್ಲೂ ಕೂಡ ಜಗತ್ತಿನಲ್ಲಿ ಏನೂ ಸಿಗಲ್ಲ. ಎಲ್ಲದು ಮೌಢ್ಯ, ಮೂಢನಂಬಿಕೆ, ಕಂದಾಚಾರ ಅಷ್ಟೇ ಹೊರತು ಬಸವತತ್ವ ಅನ್ನೋ ಸಜ್ಜನಾದಂಥ ಒಂದು ತತ್ವ ಇದೆ. ಇದನ್ನು ಹಿಡ್ಕೊಂಡು ಜೊತೆಗೆ ನಾನು ಏನಾದ್ರು ಸಾಧನೆ ಮಾಡಬೇಕಂದ್ರೆ ಈ ವಚನ ಸಾಹಿತ್ಯದಿಂದ ನಾನು ಧರ್ಮದಲ್ಲಿ ಅಥವಾ ತತ್ವದಲ್ಲಿ ಅಥವಾ ನಮ್ಮ ಲಿಂಗಾಯತ ಸಮಾಜದಲ್ಲಿ ಹೆಸರು ಮಾಡಬೇಕಾದ್ರೆ ಅದೇ ನನ್ನ ಕಡೆ ಕೊಡೋದು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿಕೊಂಡು ಅಲ್ಲಿ ಒಂದು 6 ವರ್ಷದ ಮುಂಚೆ ಒಂದು ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳ ಒಕ್ಕೂಟ ಅಂತ ಒಂದು ಸಂಘಟನೆ ಮಾಡಿದ್ವಿ. ಆ ಸಂಘಟನೆ ಜೊತೆಗಿದ್ದವರೇ ನಮಗೆ ಹಿಂದಿನ ಚೂರಿ ಹಾಕಿಬಿಟ್ಟು ಮುಂದೆ ಬೆಳೆಯೋದಂಗೆ ಮಾಡಿಕೊಟ್ರು. ಆದರೂ ಕೂಡ ಹೆದರದೆ ಅಂಜದೆ ದಿನನಿತ್ಯ ನಾನು ಕಾಯ್ಕದನ್ನು ಇಟ್ಕೊಂಡ್ಬಿಟ್ಟು ಆದಷ್ಟು ಮಟ್ಟಿಗೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಇಲ್ಲಿವರೆಗೂ ಕೊಡ್ತಾ ಬರ್ತಾಯಿರ್ತೀನಿ. ಒಬ್ಬನೇ ಕೊಡ್ತೀನಿ. ಮತ್ತು ಆದಷ್ಟು ಮಟ್ಟಿಗೆ ಶನಿವಾರ ಭಾನುವಾರ ಮನೆಯಲ್ಲಿ ಬಸವಣ್ಣ, ಮನೆ ಬಸವಣ್ಣ ಅಂತ ಹೇಳ್ಬಿಟ್ಟು ದಲಿತರ ಮನೆಗೆ ಹೋಗ್ಬಿಟ್ಟು ನಾವು ಕಾರ್ಯಕ್ರಮ ಮಾಡ್ತೀವಿ ನಾವು. ಮತ್ತು ಇನ್ನು ಯಾರೇ ಕಾರ್ಯಕ್ರಮ ಎಲ್ಲೇ ನಾಡಿನಲ್ಲಿ ಎಲ್ಲೇ ಕೂಡ ಕಾರ್ಯಕ್ರಮ ಮಾಡಬೇಕಂತ ನನಗೆ ಸಂದೇಶ ಸಿಕ್ಕರೆ ಅದು ನನ್ನ ಸಂಘಟನೆ ಇದ್ದರೂ ಪರವಾಗಿಲ್ಲ, ಯಾವ ಸಂಘಟನೆ ಇದ್ದರೂ ತನು ಮನ ಧನ ಅಲ್ಲಿ ನಾನು ಸತತ ಕಾರ್ಯಕ್ರಮ ಸ್ಟಾರ್ಟಿಂಗ್ ಹಿಡಿದು ಎಂಡೋಗ್ರ ನಾನು ನಿಂತ್ಕೊಂಡ್ಬಿಟ್ಟು ಸಕ್ಸಸ್ ಆಗೋರು ನೀವು ಬೆನ್ನಿಗೆ ನಿಂದಿರ್ತೀನಿ. ಇಡೀ ರಾಜ್ಯದಲ್ಲಿ ಮಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಇತ್ತೀಚೆಗೆಂದ ನಾವು ಲಾಸ್ಟ್ 1 ಇಯರಿಂದ ಬಸವ ಕಲ್ಯಾಣದಲ್ಲಿ ಎವ್ರಿ ಮಂತ್ ಒಂದು ಮೊದಲನೇ ಭಾನುವಾರ ಅಂದರೆ ಮಂತ್ಲಿ ಮೊದಲನೇ ಭಾನುವಾರ ಮನೆಗಳಿಗೆ ಅದು ಅನುಭವ ಮಂಟಪ ಗೋಷ್ಠಿ ಅಂತ ಮಾಡ್ತೀವಿ. ಅಲ್ಲಿ ಜಾತಿ ರಹಿತ ವರ್ಣ ರಹಿತ ಎಲ್ಲ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು, ಕರ್ನಾಟಕ ಎಲ್ಲರನ್ನು ಕರಿತೀವಿ. ಕರೆದ್ಬಿಟ್ಟು ಅಲ್ಲಿ ಸಮಾನತೆ ಮತ್ತು ಸಜ್ಜನತೆ, ವಚನ ಸಾಹಿತ್ಯ ಅದು ಹೆಂಗೆ ಕಲಿಬೇಕು, ಹೆಂಗೆ ಮಾಡಬೇಕು ಅನ್ನೋದು ಅಲ್ಲಿ ನಾವು ಜನಗಳಿಗೆ ಮನೆ ತಪ್ಪುವಂಥ ಕೆಲಸ ಮಾಡ್ತೀವಿ. ಅದು ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೆ ಸಿಗುತ್ತೆ. ನಾವು ವಿಡಿಯೋ ಬೇಕಾದ್ರೆ ನೀವು ಕೊಡ್ತೀವಿ, ನೋಡ್ಬೋದು. ನನ್ನ ಫೇಸ್ಬುಕ್ಕಲ್ಲಿ ನಿಮ್ಗೆ ಸಿಗುತ್ತೇವಲ್ಲ. ಜೊತೆಗೆ ನಾವು ಆ ಕಾರ್ಯಕ್ರಮಕ್ಕೆ ನಮ್ಮ ಕಂಡೀಷನ್ ಅಂದರೆ ಕಾವಿ ಹಾಕಿದ ಗುರುಗಳಲ್ಲಿ ಬರಬಾರ್ದು ಮತ್ತು ಖಾಲಿ ಹಾಕಿ. ಪ್ರಶ್ನೆ ಕೇಳ್ತೀನಿ. ನಮ್ಮ ಸಮಾಜವನ್ನು ಕಟ್ಟಲಿಕ್ಕೆ ಮಠಾಧೀಶರ ಪಾತ್ರ ಭಾಳ ಐತಿ. ನೀವು ಈ ಗಣಾಚಾರದಲ್ಲಿ ಮಠಾಧೀಶರನ್ನ ಯಾಕೆ ವಿರೋಧ ಮಾಡ್ತೀರಿ? ಅಂಥ ಘಟನೆ ಏನಾಯಿತು ನೋಡಿರಿ, ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಮಠಾಧೀಶರ ಬಗ್ಗೆ ನನಗೆ ವಿರೋಧ ಇಲ್ಲ. ಯಾಕಂದರೆ ಧರ್ಮ ಒಂದೇ, ಗುರು ಒಬ್ಬನೇ ಇರಬೇಕು. ಬಸವಣ್ಣ ಜಗತ್ತಿಗೆ ಕಂಪೌಂಡ್ ಹಾಕಿದ. ಬಸವಣ್ಣ 12ನೇ ಶತಮಾನದಲ್ಲಿ ಜಗತ್ತಿಗೆ ಕಾಂಪೌಂಡ್ ಹಾಕಿದೆ ನಂದು ಅಂತ ಹೇಳ್ಬಿಟ್ಟು. ಇಂದಿನ ಮಠಾಧೀಶರು ಅವ್ರಿಗೆ ಸ್ವಂತಕ್ಕೆ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಇದು ನನ್ನ ಮಠ, ಇದು ನನ್ನ ಆಸ್ತಿ ಅಂತ ಹೇಳ್ಬಿಟ್ಟು ಅವ್ರು ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಅದಕ್ಕೆ ನಾನು ವಿರೋಧ ಮಾಡೋದು. ಸಮಾಜ ಅಂದ್ರೆ ಸಮಾಜದ ಆಸ್ತಿ ಸಮಾಜಕ್ಕೆ ಇರಬೇಕು. ಯಾಕಂದರೆ ಒಂದು ಮಠದಲ್ಲಿ ಯಾವತ್ತೊಂದು ಮಠ ಅಂತಂದ್ಮೇಕ ಈಗ ಮನೆಗೆ ತಂದೆ ತಾಯಿ ಇರ್ತಾರೆ, ದೊಡ್ಡ ಮಗ ಚಿಕ್ಕ ಮಗ ಒಂದು 4 ಮಕ್ಕಳು ಇರ್ತಾರೆ. ತಂದೆ ಒಂದು ವೇಳೆ ಏನಾದರೂ ತೀರು ಹೋದರೆ ದೊಡ್ಡ ಮಗನಿಗೆ ನಾವು ಇನ್ಚಾರ್ಜ್ ಮನೆಯನ್ನು ಜವಾಬ್ದಾರಿ ಕೊಡ್ತೀವಿ. ಅವೆಲ್ಲ ಆಗೋ ನೋಡ್ಕೋಬೇಕಾಗತ್ತೆ. ಅವನು ಆ ಮಕ್ಕಳಿಗೆ ಹಿಂದಿನ ತಮ್ಮದರಿಗೆ ಅಕ್ಕ ತಂಗಿಯರಿಗೆ ಅವ್ನು ಪ್ರಾಣನ ಕೊಟ್ಟಿರ್ತಾನೆ, ಜೀವನ ಲೆಕ್ಕಿಸದ ಅಂತ ದುಡಿತಾನೆ. ನಿಮಗಿಲ್ಲಿ ಸಮಾಜ ನಿಮಗೆ ಮಠ ಕೊಟ್ಟಿದೆ, ಆಸ್ತಿ ಕೊಟ್ಟಿದೆ, ಹಣ ಕೊಟ್ಟಿದೆ, ಎಲ್ಲವನ್ನು ಮಠದ ಕೊಡ್ತಾ ಇದ್ದಾರೆ. ನೀವೇನು ಕೊಟ್ಟಿದ್ದು ಸಮಾಜಕ್ಕೆ ಧರ್ಮ ಬೋಧನೆಯನ್ನು ಏನು ಮಾಡಿರಿ? ಈಗ ಧರ್ಮ ಬೋಧನೆ ಅಂದರೆ ಕ್ರಿಶ್ಚಿಯನ್ಸು ಅವರು ಅವನು ಭಿಕ್ಷಿಕನಿರಲಿ, ಕುಂಟಿರಲಿ, ಕೂಡಿರಲಿ, ಅವ್ನಿಗೆ ನಡೆಯಕ್ಕಿರಲಿ, ಅವನು ಕಸ ಹೊಡೋನಿರಲಿ, ಭಾನುವಾರ ದಿವಸ ಎಲ್ಲಿದ್ದರೂ ಚರ್ಚಿಗೆ ಬರ್ಬೇಕಂತ ಹೇಳ್ಬಿಟ್ಟು ಬೋಧನೆ ಮಾಡ್ತಾರೆ. ಅದು ಧರ್ಮ ಬೋಧನೆ ಆಗುತ್ತೆ. ಮುಸಲ್ಮಾನರು ನೀವು ಏನು ಬೇಕೇನು ಮಾಡಿ, ಸರ್ಕಾರ ನೌಕರಿ ಇರಲು, ನೀವು ವಾಚ್ಮನ್ ಹೊಡಿ, ನೀವು ತಳ್ಳ ಗಾಡಿ ಮಾಡು, ನೀವು ಅಥವಾ ಪಂಚರ್ ಅಂಗಡಿ ಮಾಡು, ಶುಕ್ರವಾರ ದಿವಸ ತಪ್ಪಲ್ದೆ ನೀವು ಮಜಕ್ಕೆ ಬರ್ಬೇಕಂತ ಹೇಳ್ಬಿಟ್ಟು ಅಲ್ಲಿ ಧರ್ಮ ಬೋಧನೆ ಆಗುತ್ತೆ. ಬುದ್ಧಿಸಮ್ ಆಗುತ್ತೆ, ಜೈನಲ್ಲಾಗುತ್ತೆ, ಲಿಂಗೈತರಲ್ಲಿ ಆಗುತ್ತೆ. ನೀವು ಯಾವ ಧರ್ಮಕ್ಕೆ ಮಾಡಿರಿ? ನಮ್ಮ ಬಸವ ತತ್ವ ಆ್ಯಕ್ಚುಲಿ ಏನಂದರೆ ಇದು ಚರಜಂಗಮ ತತ್ವ ಹಾಕಬೇಕು. ಮನೆಗೂ ನಾವು ಪ್ರಚಾರ ಮಾಡ್ಬೇಕು. ಧರ್ಮ ಮನಕ್ಕೂ ತಲುಪಂಥ ತತ್ವ ಯಾವ ಮಠಾಧೀಶ ಮಾಡ್ತಾರೆ ಹೇಳ್ರಿ? 4886 ಮಠಗಳಿದ್ದಾವೆ, ದೊಡ್ಡ ಚಿಕ್ಕದಂದರೆ.
ಎಲ್ಲ ಸ್ವಂತ ಆಸೆಗಾಗಿ ಮಾಡ್ತಾರೆ ಮಠ. ಯಾರು ಒಬ್ರು ಮಾಡಲ್ಲ. ಯಾರು ಮಾಡ್ತಾರೆ ಹೇಳ್ರಿ, ಇವ್ರು ತೋರ್ಸಂತ ಹೇಳ್ರಿ. ನಿಮ್ಮ ಮೀಡಿಯಾ ಮುಖಾನ ಚಾಲೆಂಜ್ ಮಾಡ್ತೀನಿ. ಚರಜಂಗಮ ತತ್ವದಲ್ಲಿ ಮನೆ ಮನೆಗೆ ಹೋಗಿ ಧರ್ಮ ಪ್ರಚಾರ ಮಾಡಿ ದೀನ ದಲಿತರ ಕುರುಬ ಕುಂಬರ ಎಲ್ಲರೂ ನನ್ನವರು ಅಂತೇಳಿ ಒಪ್ಕೊಂಡು ಅವ್ರ ಲಿಂಗ ದೀಕ್ಷೆ ಕೊಟ್ಟು ವಚನ ಸಾಹಿತ್ಯದ ಬಗ್ಗೆ ಹೇಳಿ, ಶರಣ ತತ್ವದ ಬಗ್ಗೆ ಹೇಳಿ, ಡೋಹಾರ ಕಕ್ಕಯ್ಯ, ಕಿನ್ನರಿ ಬಪ್ಪಯ್ಯ, ಹಿಂಗೆ ನುಳ್ಗಿ ಚಂದ, ಹಿಂಗೆ 7 ಜನ ಶರಣರನ್ನು ಬಸವಾದಿ ಶರಣ ಕಾಲದಲ್ಲಿ ದಲಿತರ ಶರಣರು ಇದ್ದರು, ಅಲ್ಲಿ ಲಿಂಗಾಯತ ಇದ್ರು. ನೀವು ಯಾರಿಗೂ ಒಬ್ಬರಿಗೆ ದಲಿತರಿಗೆ ಲಿಂಗಾಯತ ಮಾಡಿದರೆ? ಈ ಇಲ್ಕಲ್ಲಪ್ಪಗಳು ಆ ಪ್ರಯತ್ನವನ್ನು ಮಾಡಿ ಮಾಡ್ತಾರೆ. ಇಲ್ಕಲ್ಲಪ್ಪರ ಬಗ್ಗೆ ಆಗಲಿ ಅಥವಾ ಇಲ್ಲಿ ಸಾಣೆಹಳ್ಳಿ ಸಿರಿಗಳ ಬಗ್ಗೆ ಆಗಲಿ ಒಂದು 5 ಜನ ಅಂದರೆ 100ಕ್ಕೆ 99% ಜನ ನಂಗೆ ಕ್ವಶನ್, ಒಂದು 5% ನನಗೆ ಹೇಳಕ್ಕೆ ನನಗೆ ಯೋಗ್ಯತೆ ಇಲ್ಲ. ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ಧರ್ಮ ಆಗುತ್ತೆ. ಯಾರೋ ಒಬ್ಬರಿಬ್ಬರು ನಾನು ಗಣಾಚರಣ ಒಬ್ಬರು ಮಾಡ್ರೆ ಧರ್ಮ ಉಳಿಯಲ್ಲ, ಒಬ್ಬರು ಮಠಾಧೀಶ ಮಾಡಿದ್ರೆ ಧರ್ಮ ಉಳಿಯಲ್ಲ, ಒಬ್ಬರು ಮಠಾಧೀಶ ಹೋರಾಟ ಮಾಡ್ರೆ ವಚನ ಸಾಹಿತ್ಯ ಉಳಿಯಲ್ಲ. ಧರ್ಮ ಅಂದರೆ ಎಲ್ಲರೂ ನನ್ನಿಂದ ಹಿಡಿದು ನನ್ನ ಮಗನ ಹಿಡಿದು ಪ್ರತಿಯೊಬ್ಬನೂ ನಿಲ್ಲಬೇಕಾದ ಧರ್ಮಕ್ಕೆ ಸದ್ಯವಾಗಿ ಅದು ಧರ್ಮ ಉಳಿತದೆ. ನೀವು ಧರ್ಮಕ್ಕೆ ಏನು ಮಾಡ್ತಾಯಿದ್ರಿ? ಜಾತಿಗೊಂದು ಮಠ ಕಟ್ಟಿದ್ರಿ, ಜಾತಿಗೊಂದು ಪೀಠ ಕಟ್ಟಿದ್ರಿ, ಜಾತಿಗೊಂದು ಅಂತ ಗುಂಪುಗಾರಿಕೆ ಮಾಡ್ತಾಯಿದ್ರಿ. ಬಸವಣ್ಣ ಹಂಗೆ ಮಾಡಿದ್ನ? ನಿಮ್ಗೆ ಲಿಂಗ ಧರ್ಮ ತಾನೇ ಇದ್ದೀರ. ನಿಮ್ಗೆ ಕುರುಬ ಲಿಂಗದ, ಕುಂಬಾರ ಲಿಂಗದ, ಕಂಬರ ಲಿಂಗದ, ಹೂಗಾರ ಲಿಂಗದ, ಬೇಡ ಜಂಗಮ್ಮ ಆಮೇಲೆ ಈಗ ಕೆಲವು ಗೌರ್ಮೆಂಟ್ ಸೌಲಭ್ಯಕ್ಕೋಸ್ಕರ ನಂಗೆ ಸಪ್ರೇಟ್ ಕೊಡುವಂತ ಹೋರಾಟ ಮಾಡ್ತೀನಿ. ಅದು ಯಾರು ಕಟ್ಟಿದ್ದಾರೆ ಧರ್ಮ? ಅಲ್ಲ, ನೀವು ಇವ್ರದ್ದು ಪಿತೃ ಯಾರು, ಇವರು ಮುತ್ಯಾತಾರು ಯಾರು ಕಟ್ಟಿದ್ರ? ಇಲ್ವಲ್ಲ, ಬಸವಣ್ಣನೇ ಕಟ್ಟಿದ್ದ. ಬಸವಾದಿ ಶರಣರು ಕಟ್ಟಿದ್ರು. ಅವರು ಬಸವಾದಿ ಶರಣರು ಸಮಾಜ ಧರ್ಮ ಕಟ್ಟೋ ಟೈಮಲ್ಲಿ ಅವ್ರ ಹೆಂಡ್ರ ಮಕ್ಕಳು ಇದ್ದಿಲ್ವಾ? ಇದ್ದರು. ಅವ್ರ ಸಂಸಾರ ಇದ್ದಿಲ್ವಾ? ಅವ್ರ ಕಾಯಕ ದುಡ್ಕೊಂಡು ತಿಂದು ಕೆಲಸ ಸಮಾಜ ಕಟ್ಟಿದ್ದಾರೆ. ನಿಮಗೆ ಸಮಾಜದಿಂದ ಆಸ್ತಿ ಕೊಡ್ತದ್ರೆ, ಹಣ ಕೊಡ್ತದ್ರೆ, ನಿಮಗೆ ಗೌರವ ಕೊಡ್ತಾಯಿದ್ದೀವಿ, ತೆಲೆಮೆ ಹೊತ್ಕೊಂಡು ಓಡಾಡ್ತಿದ್ದೀವಿ. ನೀವೇನು ಕೊಡ್ತಾಯಿದ್ರಿ? ಅದಕ್ಕೆ ನೀವು ನಿಮ್ಮ ಸಭೆಗಳಿಗೆ ಮಠಾಧೀಶನ ಕರೆಯಲ್ಲ. ಮೊದಲನೇ ಕಂಡೀಷನ್. ಎರಡನೇದ್ದೇನು? ಖಾದಿವೇ ಬರೋಂಗಿಲ್ಲ. ಕಾವಿ ಖಾದಿ ಇದ್ರಲ್ಲಿ ನಮ್ಮ ಪರ್ಟಿಕ್ಯುಲರ್ ನಮ್ಮ ಲಿಂಗಾಯತ ಸಮಾಜ ಏನಾಗ್ತಂದ್ರೆ ಕಾವಿ ಖಾದಿ ಇವೆರಡರಿಂದ ವೋಟ್ ಬ್ಯಾಂಕು ನೋಟ್ ಬ್ಯಾಂಕು ಅಂತ ನಾನು ಹೇಳ್ತೀನಿ. ಒಬ್ಬರು ವೋಟ್ ಬ್ಯಾಂಕು, ಇನ್ನೊಬ್ರು ನೋಟ್ ಬ್ಯಾಂಕ್. ಧರ್ಮದ ಮೇಲೆ ವೋಟ್ ಕೇಳೋರು ರಾಜಕಾರಣಿಗಳು, ಧರ್ಮವನ್ನು ತನ್ನ ಹಿಡಿತದಲ್ಲಿ ಇಟ್ಬಿಟ್ಟು ನೋಟ್ ತಿಕ್ಕೊಂಡ್ಬಿಟ್ಟು ಸಮಾಜಕ್ಕೆ ಇದಕ್ಕೆ ವೋಟ್ ಹಾಕೋದು ಹೇಳೋರು ಮಠಾಧೀಶರು. ಇದು ಓಪನ್ ಆಗಿ ಹೇಳ್ತೀನಿ. ಯಾವ ಮಠಾಧೀಶ ಬಂದು ಕೇಳಿದ್ರೆ ಹೇಳ್ತೀನಿ ನಾನು ಯಾವ ಮಠದ ಏನು, ಮತ್ತು ಈ ಯಾವ ಮಠದಲ್ಲಿ ಏನಾಗುತ್ತೆ ಪ್ರತಿಯೊಂದು ಹೇಳ್ತೀನಿ ನಾನು. ಇರಲಿ, ಸಮಾಜದ ಮೇಲೆ ಎಲ್ಲ ಇರೋದಲ್ಲ ಚೋಂಡವ್ರೆ. ಇರಲಿ ಸರ್, ನನಗೆ ಯಾಕೆಂದರೆ ನನಗೆ ನನ್ನ ಮಠದ ಬಗ್ಗೆ ನಂಗೆ ವಿರೋಧಿಲ್ಲ. ಅವರು ಅನ್ನದಾನ ಕೊಡ್ತಾರೆ, ವಿದ್ಯಾದಾನ ಕೊಡ್ತಾಯಿದ್ರೆ, ಸಮಾಜ ಕೆಲಸ ಮಾಡ್ತಾಯಿದ್ರೆ. ನೀವು ಅಲ್ಲಿ ಕೂತ್ಕೊಂಡು ಮಾಡ್ರೆ ಆಗಲ್ಲ. ಧರ್ಮ ಉಳಿಸ್ಬೇಕು. ಇವತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆ ಒಂದು ಹುಬ್ಬಳ್ಳಿ ಧಾರವಾಡ ಕಡೆ ಒಬ್ಬರು ಜೈನರು ಸ್ವಾಮಿಗಳು ಏನಂತಾರೆ, ಕಣ್ಣೀರು ಹಾಕಿದ್ರು. ಯಾಕೆ ಹಾಕಿದ್ರು? ನನ್ನ ಧರ್ಮಕ್ಕೆ ಸರ್ಕಾರದಿಂದ ಸೌಕರ್ಯ ಸಿಗದೇ ಇದ್ದರೆ ಏನಂತಾರೆ ಅದಕ್ಕೆ, ಉಪವಾಸ ನಿಗಮಗಳು ಮಾಡಲಿಲ್ಲ. ಜೈನ ಉಪವಾಸ ನೀರು ಕುಡಿಯೋದೆ, ಉಪವಾಸ ಮಾಡಿ ಸಲ್ಲೇಖ ಮಾಡಿ ಸಾಯ್ತೇನೆ. ಸಲ್ಲೇಖ ಮಾಡಿ ಪ್ರಾಣ ಕೊಡೋದು ರೆಡಿ ಇದೆ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಒಬ್ಬರು ಕ್ರಿಶ್ಚಿಯನ್ಸರು ಹೇಳ್ತಾರೆ, ನನ್ನ ಧರ್ಮ ಉಳಿಬೇಕಾದ್ರೆ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ನಾನು ಧರ್ಮ ಪರಿಚಯ ಮಾಡ್ತೀನಿ ಅಂತ ಹೇಳ್ತಾರೆ. ಮುಸಲ್ಮಾನ್ ಬಾಂಧವರು ಹೇಳ್ತಾರೆ, ಧರ್ಮ ಉಳಿಬೇಕಾದ್ರೆ ಯಾವ ಮಸೀದಿ ಆದ್ರೂ ನಾವು ಹೋಗ್ಬಿಟ್ಟು ಧರ್ಮ ಮಾತೇ, ಪಾಕಿಸ್ತಾನ ಉಸ್ಮಾನಿಸ್ತಾನ ಬಿಡಿ, ಇಲ್ಲಿ ಎಲ್ಲಿ ಬೇಕಾದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೆ ಹೋಗ್ಬಿಟ್ಟು ಧರ್ಮ ಪ್ರಚಾರ ಮಾಡ್ತಾರೆ. ಬುದ್ಧಿಸಮ್ ಮಾಡ್ತಾರೆ, ಜೈನರು ಮಾಡ್ತಾರೆ, ಲಿಂಗಾಯತ ನೀವು ಯಾಕೆ ಮಾಡಲ್ಲ? ಸರಿಯಾಗಿ ತಿಳಿದಿಲ್ಲಲ್ಲ ಧರ್ಮ ಅವ್ರಿಗೆ. ನನಗೆ ಸರ್ ಇವ್ರಿಗೆ ಸರಿಯಾಗಿ ತಿಳಿದಿಲ್ಲ ಅಂದರೆ, ವಚನಾನಂದ ಸ್ವಾಮಿಗಳು ಇದ್ದಾರೆ. ನಾನು ನೇರವಾಗಿ ಕ್ವಶನ್ ಕೇಳ್ತೀನಿ, ವಚನ ಅಂದ್ರೆ ಏನು ಅರ್ಥ? ಅದರ ಅರ್ಥ ಆಗಿದೆಯೋ ಗೊತ್ತಾ ನಿಮಗೆ? ವಚನ ಬಗ್ಗೆ ಮಾತಾಡ್ತೀರಾ? ಹೆಸರು ಬದಲಾಯಿಸ್ಕೊಳಕ್ಕೆ ಹೇಳ್ರಿ ಅವ್ರಿಗೆ ಬಂತು. ಇಂಥ ಸಮಾಜಘಾತಕರು ಹಣಕ್ಕೆ ಆಸೆಪಟ್ಟು, ಹೆಣ್ಣಿಗೆ ಆಸೆಪಟ್ಟು, ಮಣ್ಣಿಗೆ ಆಸೆಪಟ್ಟು, ಇನ್ನಿತರೆ ವಸ್ತುಕ್ಕೆ ಆಸೆಪಟ್ಟು ಸಮಾಜವನ್ನು ತುಳಿಯಲು ಹುನ್ನಾರ ಇಟ್ಟ ಒಂದು ಯಾವುದೋ ಒಂದು ಸಮಾಜಕ್ಕೆ ಕೈ ಸೇರ್ಕೊಂಡ್ಬಿಟ್ಟು ಈ ಥರ ಮಾಡ್ತಿದ್ದಾರೆ. ಈಗ ಹಂಗಾದ್ರೆ ನೀವು ಏನು ಮಾಡ್ಬೇಕಂತ ಮಾಡಿರಿ? ಆಯ್ತಪ್ಪ, ಮಠಾಧೀಶರಂತೂ ಸರಿ ಕೆಲಸ ಮಾಡ್ತಿಲ್ಲ ಚೋಂಡರೆ, ಒಪ್ಕೊಳ್ತೀನಿ. ನಿಮ್ಮ ತಿಂಗಳ ಮಾಸಿಕ ಕಾರ್ಯಕ್ರಮ ಮನೆಯಲ್ಲಿ ಬಸವಣ್ಣ ಮನೆ ಇಲ್ಲಿ ಏನು ಜನರಿಗೆ ಏನು ಭಾವನೆಯನ್ನು ಬಿತ್ತಲಿಕ್ಕೆ ಪ್ರಯತ್ನ ಮಾಡಿ? ಇಲ್ಲಿ ನಮ್ಮ ಫಸ್ಟ್ ಆಫ್ ಆಲ್ ಮೂಢನಂಬಿಕೆ ಹೋಗ್ಬೇಕು, ಮೌಢ್ಯತೆ ಹೋಗ್ಬೇಕು, ಮತ್ತು ಕಂದಾಚಾರಗಳು ಹೋಗ್ಬೇಕು. ಅಂದರೆ ಇಲ್ಲಿ ಗುಡಿಯಲ್ಲಿ ದೇವರು ಇರಲ್ಲ, ಆದರೂ ದೇವರಿದ್ದಂತ ಭಯ ಹುಟ್ಟಿಸ್ತಾರೆ. ಅವರೇ ಒಂದು ಥರ ಭಯ, ದೇವರನ್ನೋದೇ ದೇವರಿದ್ದ ಅಂತ ಹೇಳೋದೇ ಒಂದು ಭಯೋತ್ಪಾದಕರು ಅವರು. ದೇಶದಲ್ಲಿ ದೇವರಂತೇಳಿ ಭಯ ಹುಟ್ಟಿಸ್ತಾರೆ ಒಂದು ಭಯೋತ್ಪಾದಕರು. ಆ ಭಯೋತ್ಪಾದಕ ಕೈ ನನ್ನ ಜನ ಸಿಗಬಾರ್ದು. ಯಾವ ಜನ? ಲಿಂಗಾಯತ ಅಂದ್ರೆ ಬರೀ ನಾನು ಲಿಂಗಾಯತನಲ್ಲ, ಅಲ್ಲಿ ಮಾದಿಗನ ಬರ್ತಾನೆ, ಕುರುಬ ಬರ್ತಾನೆ, ಕುಂಭ ಬರ್ತಾನೆ, ಹಿಂಗೆ 99, 100 ಜಾತಿಗಳಿದ್ದಾವೆ. ಆ ಜಾತಿಗಳ ಲಿಸ್ಟ್ ನಾನು ಕೊಡ್ತೀನಿ. ಅವ್ರು ಯಾರು ಕೂಡ ಆ ಕಡೆ ಹೋಗ್ಬಾರ್ದು.
ವರ್ಣಾಶ್ರಮದಲ್ಲಿ ಶೂದ್ರಂತ ಯಾರು ಕರೆಯಲ್ಪಟ್ಟು ಅವ್ರು ಯಾರು ಆ ಕಡೆ ಹೋಗ್ಬಾರ್ದು. ಈಗ ಮೇಲು ಜಾತಿಯವ್ರ ದೃಷ್ಟಿಯಲ್ಲಿ ಲಿಂಗಾಯತನು ಶೂದ್ರನೇ. ಲಿಂಗಾಯತರ ಮೇಲ್ಜಾತಿಯವರಲ್ಲ, ವರ್ಣಾಶ್ರಮದಲ್ಲಿ ಅವರು ಶೂದ್ರರು. ಶೂದ್ರ ವರ್ಣಾಶ್ರಮದಲ್ಲಿ ಅವ್ರು ಶೂದ್ರ ಬರ್ತಾರೆ ಲಿಂಗಾಯತರು. ಮತ್ತು ಅದ್ರಾಗ ಏನು ನಾವು ಶ್ರೇಷ್ಠ ಅನ್ನೋದು? ನಾವು ಶ್ರೇಷ್ಠ ಯಾಕಂತೀರಿ? ನಿಮ್ಗೆಲ್ಲಿ ಶ್ರೇಷ್ಠ ಸಿಗ್ತದೆ? ನಿಮ್ಗಳಲ್ಲಿ ಶ್ರೇಷ್ಠತೆ ಸಿಗ್ತಾ ಇಲ್ಲ ಅಂದ್ಮೇಲೆ ವರ್ಣಾಶ್ರಮ ನಿಮ್ಗೆ ಶ್ರೇಷ್ಠ ಸಿಗ್ತಾ ನೀವು ಯಾಕೆ ಹೋಗ್ತೀರಿ? ಅಲ್ಲಿ ಹೋಗ್ತೀರಿ, ಹೋಗ್ಬಾರ್ದು. ದೇವಾಲಯಗಳಿಗೆ ಹೋಗ್ಬಾರ್ದು. ನಮ್ಮ ಬಸವಣ್ಣ ಫೋಟೋ ಅಥವಾ ಬಸವಣ್ಣನ ವಿಗ್ರಹ ಯಾವುದಾದ್ರು ದೇವಾಲಯದಾಗಲಿ ಅಥವಾ ಮೇಲು ಜಾತಿಯವ್ರ ಮನೇಲಿ ಇದೆ ತೋರ್ಸಕ್ಕೆ ಹೇಳಿ. ಇರಂಗಿಲ್ಲ, ಯಾಕೆ ಇರ್ತದೆ ಹೇಳ್ರಿ? ಯಾಕಂದ್ರೆ ಅವ್ರಿಗೆ ಬಸವಣ್ಣ ಬೇಕಾಗಿಲ್ಲ, ಅವ್ರಿಗೆ ಲಿಂಗಾಯತರು ಬೇಕು, ಹುಚ್ಚು ಲಿಂಗಾಯತರು ಬೇಕು. ಮೋಡ್ಯದಲ್ಲಿ ಇರ್ತಕ್ಕಂಥ ಅಜ್ಞಾನಿಗಳು ಲಿಂಗಾಯತರು ಬೇಕು. ನೀವು ಈ ಮಹಾಭಾರತ ರಾಮಾಯಣ ಈ ಪುರಾಣಗಳು ಓದೋ ಬದಲು ವಚನ ಸಾಹಿತ್ಯ ಓದ್ರಿ. ವಚನಗಳಲ್ಲಿ ಎಲ್ಲ ಮಾನಸಿಕ ನೆಮ್ಮದಿ ನಿಮಗೆ ವಚನದಲ್ಲಿ ಹೆಂಗಿದೆ ಅಂದರೆ ಅಲ್ಲಿ ಆರೋಗ್ಯ ಹಿಡಿದು ನಿಮಗೆ ಜಗತ್ತಿನಲ್ಲಿ ಏನು ಪಡಿಬೇಕು ಅದೆಲ್ಲ ನಿಮ್ಗೆ ಅಲ್ಲಿ ವಚನ ಸಿಗುತ್ತೆ. ಆಮೇಲೆ ಈಗ ಜಗತ್ತಿನಲ್ಲಿ ಏನಾಗ್ತದೆ ಡೆವಲಪ್ಮೆಂಟ್ ಅವೆಲ್ಲ ವಚನದಲ್ಲಿ 12ನೇ ಶತಮಾನ ಬರೆದಿರೋದು. 12ನೇ ಶತಮಾನ 900 ವರ್ಷ ಹಿಂದೆನೇ ಶರಣರು ಬರೆದಿರು. ನಿಮ್ಗೆ ಇವತ್ತು ಏನು ಡೆವಲಪ್ಮೆಂಟ್ ಕಾಣ್ತಾ ಇದೆಯದು ಅಷ್ಟು ಆ ವಚನ ಸಾಹಿತ್ಯ ನಿಮಗೆ ನೀವು ಮತ್ತೊಬ್ಬರು ಗುಲಾಮ ಯಾಕೆ ಆಗ್ತೀರಾ? 3 ಸಾಕಲ್ರಿ ಚೋಂಡವ್ರೆ, ಕಾಯಕ, ದಾಸೋಹ, ಇಷ್ಟಲಿಂಗ, ಇಷ್ಟು ಮಾಡ್ಕೊಂಡು ಹೋದ್ರೆ ಮುಗಿದ ಎಲ್ಲಿ ಹೋಗೋದು ಬೇಕಾಗಿಲ್ಲ ಅಂತ ನಮ್ಮ ಶರಣರು ಹೇಳ್ಯಾರ. ಹೌದು. ಮತ್ತು ಯಾಕೆ ಲಿಂಗಾಯತರು ಆ ಕಡೆ ಮುಖ ಮಾಡಿದರು? ಇದಕ್ಕೆ ಸರಿಯಾದ ಧರ್ಮಕ್ಕೆ, ಧರ್ಮ ಅಂದ್ರೆ ಲಿಂಗ ಧರ್ಮ, ಅದ್ರಾಗೆಲ್ಲ ಪಂಗಡ ತಗೊಳ್ಳೋಣ. ಲಿಂಗ ಧರ್ಮನೇ. ಯಾಕಂದ್ರೆ ಬೇರೆ ಧರ್ಮ ಈಗ ವೀರಶೈವ ಅಂತಾರೆ, ವೀರಶೈವ ಧರ್ಮ ಅಲ್ಲ. ವೀರಶೈವ ಒಂದು ಲಿಂಗಾಯತ ಒಳಪಂಗಡದಲ್ಲಿ ಉಪಪಂಗಡ ಬಂದ್ಬಿಟ್ಟು 33 ಕಾಲಂದಲ್ಲಿ ಬರುತ್ತೆ. ಅವರು ಅದು ವೀರಶೈವ ಧರ್ಮ ಅಂತ ಹೇಳ್ತಾರೆ, ಅದು ತಪ್ಪು. ಲಿಂಗಾಯತ ಧರ್ಮ ಇದು 900 ವರ್ಷ ಅಲ್ಲ, 1000 ವರ್ಷ ಹಿಂದೆ ಕೂಡ ನಿಮ್ಗೆ ಲಿಂಗ ಧರ್ಮ ಸಿಗುತ್ತೆ. ಪೇಪರ್ ದಾಖಲಾತಿನೂ ಕೊಡ್ತೀವಿ. ಯಾರ ಕ್ವಶನ್ ಕೇಳಿದ್ರೆ ಕೇಳ್ರಿ, ನಿಮಗೆ ಚರ್ಚೆ ಬರೋದು ಬರಲಿ. ಅವರು ವೀರಶೈವರು ಬೇರೆ ಸಮಾಜದವ್ರು ಯಾರು ಬರಲಿ ಕೂಡ ನಾವು ದಾಖಲಾತಿ ಕೂಡ ರೆಡಿ ಇದ್ದೀವಿ ನಾವು. ಆದರೆ ಇದಕ್ಕೆ ಧರ್ಮ ಅಂತಂದಾಗ ಆಗ 770 ಮರಗಣಗಳು, 196 ಚರಜಂಗಮರು, ಇನ್ನು ಭಕ್ತರು ಎಷ್ಟು ಗೊತ್ತಿಲ್ಲ ಆ ಕಲ್ಯಾಣದಲ್ಲಿ. ಆವಾಗಲೇ ಅಲ್ಲಿ ಏನು ಸೌಲಭ್ಯ ಇದ್ದರೂ ಕೂಡ ಅಲ್ಲಿ ಅಷ್ಟೊಂದು ಜನ ಸೇರಿದರು. ಅದಕ್ಕೆಲ್ಲ ಗುರು ಯಾರಿದ್ರು? ಬಸವಣ್ಣ. ಮತ್ತು ನೀವು ಈ ಧರ್ಮ ಗುರು ಎಷ್ಟು ಜನ ಇರ್ತೀರಿ? ನೀವು ಧರ್ಮ ಒಂದೇ ಅಂದ್ರೆ ಧರ್ಮಗುರುಗಳು ಇರಲಿ, ಇವ್ರು ಯಾರು ನಾವು ಬಸವಣ್ಣ ನಮ್ಮ ಗುರು ಅಂತ ಹೇಳ್ಬೇಕಂತ ನೀವಂತ. ಎಸ್, ನೀವು ಧರ್ಮಗುರು ಇರಿ, ಧರ್ಮ ಪಾಲನೆ ಮಾಡಿರಿ. ಎಲ್ಲ ಮಠದಲ್ಲೂ ಕೂಡ ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ. ಕೆಲವು ಮಠದಲ್ಲಿ ಈಗ ಹೆಸರು ಹೇಳಂದ್ರೆ ಹೇಳ್ತೀನಿ, ನಂಗೆ ಭಯ ಇಲ್ಲ. ಕೆಲವು ಮಠದಲ್ಲಿ ಸಂಸ್ಕೃತ ಕಲಿಸ್ತಾರೆ. ಸಂಸ್ಕೃತ ನಮ್ಮ ಭಾಷೆನ ಅಲ್ಲ, ಸಂಸ್ಕೃತ ನಮ್ಮ ಧರ್ಮದ ಗ್ರಂಥನ ಅಲ್ಲ, ಸಂಸ್ಕೃತ ಲಿಂಗಾಯತರ ನಾವು ಹೊತ್ಕೊಂತಿರ್ಕಂಥ ವ್ಯವಸ್ಥೆನ ನೀವು ಯಾಕೆ ಕಲಿಸ್ತೀರಲ್ಲಿ? ಮತ್ತು ಇದು ಕಲಿಸ್ಬೇಕಾದ್ರೆ ಯಾರಿಗೆ ನೀವು ಅಡಪಾಕಿರಿ? ಯಾರಿಗೆ ನೀವು ಯಾರು ಹಾಕುವ ಕಾಸು ಎಂಜಲ ಕಾಸು ಹಾಕ್ತಿರಲ್ಲ, ಅಥವಾ ಅವ್ರ ಭಯಕ್ಕೋ ಅಥವಾ ಅವ್ರ ಹುನ್ನಾರಕ್ಕೋ ನೀವು ಯಾಕೆ ಒಳಗಾಗಿದ್ರಿ? ಸುಮಾರು ಮಠದಲ್ಲಿ ಇವತ್ತು ಸಂಸ್ಕೃತ ನಡೀತದೆ. ಸುಮಾರು ಲಿಂಗಾಯತ ಮೇಲ್ಗಡೆ ನೋಡ್ರೆ ಬಸವಣ್ಣ ಅನುಭವ ಮಂಟಪ ಅಂತ ಹೇಳ್ಬಿಟ್ಟು ಸಮುದಾಯ ಭವನ ಅಂತ ಇರುತ್ತೆ, ಕೆಳಗಡೆ ಒಳಗಡೆ ಬಂದುಬಿಟ್ರೆ ಸಂಸ್ಕೃತ ಕಲಿಸ್ತಾರೆ. ಇದು ಕೇಳಬೇಕು ಯಾರು? ನಾನು ಕೇಳಿದ್ರಾಗತ್ತಾ? ಆ ಧರ್ಮಗುರು ಅಂತಿಲ್ವಾ? ಈ ಧರ್ಮಗುರುಗಳು ಯಾಕೆ ಏನು ಮಾಡ್ತಿದ್ರಿ? ಧರ್ಮದ ಮೇಲೆ ಇಷ್ಟೊಂದು ಅತ್ಯಾಚಾರ ಆಗ್ತದೆ. ಸುಮಾರು ತಿಂಗಳಾಗಿ 2 ತಿಂಗಳು 3 ತಿಂಗಳು ಒಂದೊಂದು ಬರ್ತಾನೆ ಇರ್ತಾವ. ಸುನಾಮಿ ಬಂದಂಗೆ ವಚನ ಸಾಹಿತ್ಯ, ವಚನ ದರ್ಶನ ಬುಕ್ಕು ಒಬ್ಬ ಮಠಾಧೀಶರು ಬಂದಿಲ್ಲ ಹೋರಾಟ ಮಾಡೋಕ್ಕೆ. ನಾನು ಸ್ವತಃ ನಿಮಗೆ ಪೇಪರ್ ಪ್ರಿಂಟ್ ಟಿ ವಿದಲ್ಲಿ ನೋಡ್ರಿ, ಸ್ವತಃ ನಾನು ಹೋರಾಟ ಮಾಡ್ಬೇಕು. ಅವಾಗ ಬೇರೆ ಬೇರೆ ಸಂಘಟನೆಗಳು ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಬೇರೆ ಬೇರೆ ಸ್ವಾಮಿಗಳು ಬರ್ತಾರೆ. ಆಮೇಲೆ ಇದು ಯಾವುದೋ ಶರಣ ಶಕ್ತಿ ಅಂತೇಳಿ ಮೂವಿ ಬಂತು. ಆ ಮೂವಿಗೆ ಅದು ಎಷ್ಟು ವಿಚಿತ್ರ ತೋರಿಸಿದ್ರು ಅಂದ್ರೆ ಅಷ್ಟು ತಿದ್ದುಪಡಿ ಮಾಡಿದರು. ಅದಕ್ಕೆ ಸೆನ್ಸರ್ ಮಂಡಳಿಗೆ ಮತ್ತು ಅದಕ್ಕೆಲ್ಲ ಲೆಟರ್ ಕೊಟ್ಟು ಸ್ಟಾಪ್ ಮಾಡ್ರೆ ನಾನು. ಮತ್ತು ಎಲ್ಲ ಮಠದಲ್ಲಿ ಉದ್ಘಾಟನೆಗೆ ಹೋಗೋದಕ್ಕೆ ಸುಮಾರು 10 ಮಠಕ್ಕೆ ನಾನು ಲೆಟರ್ ಕೊಟ್ಟಿದ್ದೀನಿ, ಹೋಗ್ಬೇಡ್ರಪ್ಪ ಅಲ್ಲಿಗೆ ಅಂತ ಹೇಳ್ಬಿಟ್ಟು. ಮತ್ತು ಅದು ಅಷ್ಟು ಮಠಕ್ಕೆ ಬಂದು ಪಿಕ್ಚರ್ ನೋಡಿದ್ರೆ ಹೋಗ್ರಿ. ಮತ್ತು ಮಠಾಧೀಶ ಹೇಳ್ತಾರೆ, ಈ ನೀವು ಎಲ್ಲರೂ ಶರಣರ ಬಗ್ಗೆ ತಿಳಿಬೇಕಾದ್ರೆ ಈ ಮೂವಿ ಪಿಕ್ಚರ್ ನೋಡಿ ಅಂತ. ಎಂಥ ದುರದೃಷ್ಟದ. ಅದಕ್ಕೆ ಯಾಕೆ ನೀವು ಹೋರಾಟ ಮಾಡಲ್ಲ? ಏನು ಉದ್ದೇಶದಿಂದ ಆ ಸಿನಿಮಾ ತೆಗೆದ್ರಂತೀರಿ? ಶರಣರಿಗೆ ಅವಮಾನ ಮಾಡ್ಬೇಕಂತ ತೆಗೆದ್ರಂತೀರಿ ನೀವು? ಹೌದು, ಶರಣರಿಗೆ ಅವಮಾನ ಮಾಡೋದು ಅಂತ ಹೇಳಿಬಿಟ್ಟು. ಶರಣರಿಗೆ ಅವಮಾನ ಮಾಡೋದೊಂದು ನೋಡಿ ಸರ್, ನಾನು ಒಳ್ಳೆ ಬಟ್ಟೆ ಹಾಕೋಬೇಕಂದ್ರೆ ಒಂದು ನಾನು ದುಡಿಬೇಕು, ಇಲ್ಲ ನಾನು ಕಳ್ತನ ಮಾಡಬೇಕು. ಆವಾಗಲೇ ನಾವು ಒಳ್ಳೆ ಬಟ್ಟೆ ಹಾಕೋಕ್ಕಾಗತ್ತೆ. ದುಡಿಯೋಕ್ಕಂತೂ ಆಗಲ್ಲ. ಬೇರೆ ದಾರಿ ಹಿಡಿಬೇಕು ಅಂದರೆ ಕಾಣದ ಕೈಯಿಂದ ಕೈ ಚಾಚಿ ಕೆಲಸ ಮಾಡಬೇಕು. ಇಂಥ ಕೆಲಸನೇ ಮಾಡಿರಿ. ಮತ್ತು ಲಿಂಗಾಯತ ಮಾಡೋದು ಗೊತ್ತು. ಸಮಾಜ ಒಂದು ಹಾಳು ಮಾಡಬೇಕಾದ್ರೆ ಯಾಕೆ ನಿಮ್ಗೆ ಅನ್ನ ತಿನ್ನಲ್ವಾ? ನಿಮ್ಗೆ ಲಿಂಗಾಯತ ಅನ್ನ ಬೇಕು, ಲಿಂಗಾಯತರ ಬಟ್ಟೆ ಬೇಕು, ಲಿಂಗಾಯತರು ಹಣ ಬೇಕು, ಲಿಂಗಾಯತರ ಭಕ್ತರು ಬೇಕು, ನಿಮ್ಗೆ ಹೊತ್ಕೊಂಡು ಕೂಡ ಲಿಂಗಾಯತರು ಬೇಕು. ನೀವು ಯಾರು ಗುಲಾಮಗಿರಿ ಮಾಡ್ತೀರಿ? ವೈದಿಕರು ಗುಲಾಮಗಿರಿ. ಯಾಕೆ ನಿಮ್ಗೆ ವೈದಿಕರು ನಿಮ್ಗೆ ಏನು ಹಾಕಿದ್ದಾರೆ? ಹೋಗ್ಲಿ, ನಿಮ್ಗೆ ಯಾಕೋ ನಿಮ್ಮ ಮಠಕ್ಕೆ ಬರ್ತಾರ ವೈದಿಕರು? ನಿಮಗೆ ಬಂದು ಪಾದ ಪೂಜೆ ಮಾಡ್ತಾರೆ ವೈದಿಕರು? ನಿಮಗೆ ಬಂದುಬಿಟ್ಟು ನಿಮಗೇನು ಬಟ್ಟೆ ಕೊಡ್ತಾರೆ ವೈದಿಕರು?
ಏನು ಕೊಡ್ತಾನೆ? ನಿಮಗೆ ಈ ವ್ಯವಸ್ಥೆ ಬಗ್ಗೆ ಇಷ್ಟು ಆಕ್ರೋಶ ಯಾಕಿದೆ, ಸಿಟ್ಟು ಯಾಕೆ? ಹೌದು ಸರ್, ಯಾಕಂದ್ರೆ ಈ ಒಂದು ವೇಳೆ ಈ ಆಕ್ರೋಶ ಸಿಟ್ಟಿರಲಿಲ್ಲ ಅಂತಂದ್ರೆ ನಮ್ಮಂಥ ಗಣಾಚಾರಿ ಪಡೆ ಹುಟ್ಟಲೇಬೇಕು. ಅಂದ್ರೆ ನೀವು ಪೂರಾ ಅಪ್ಪಟ ಗಣಾಚಾರ ಪಡೆಯಲ್ಲಿ ಎಸ್, ಬಸವರ ತತ್ವ ಅಂದ್ರೆ ನಮ್ಮ ಮೈ ಮೇಲೆ ಇರ್ತಾರೆ ಕೂದಲು ಸತಿ ಎದ್ದು ನಿಂದಿರ್ತಾವೆ. ಯಾವ ತಪ್ಪು ಮಾಡ್ರಿ, ಯಾವ ಎಷ್ಟು ದೊಡ್ಡ ಮಠಾಧೀಶರು ಇದ್ರ ಸಲುವಾಗಿ ಬಹಳ ಸಮಸ್ಯೆನೂ ಹಾಕೊಂಡಿರಲ್ಲ ಸರ್. ಇದ್ರ ಮೇಲೆ ನನ್ನ ಲಿಂಗಾಯತ ಮಠಾಧೀಶರು, ಅವಿವೇಕಿ ಮಠಾಧೀಶರು ನನ್ನ ಮೇಲೆ ಸುಮಾರು 7 ಜನ ಮಠಾಧೀಶರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸತ್ಯ ಹೇಳಿದ್ದೆ, ಸತ್ಯ ಹೇಳಿದ ಕಡೆ ನೀನು ಅದು ಹೇಳಬೇಡ ಅಂತ ಹೇಳ್ಬಿಟ್ಟು. ಯಾಕೆ ಹೇಳಬಾರ್ದಂತ? ಅಲ್ಲ, ಅವ್ರ ಮಠಕ್ಕೆ ಬರೋ ಭಕ್ತರು ಕ್ವಶನ್ ಮಾಡ್ತಾರಂತೆ. ಹಂಗ ಸುಮಾರು ಕಡೆ ನನ್ನ ಮೇಲೆ ಕಂಪ್ಲೇಂಟ್ ಆಗಿದೆ. ಈಗಲೂ ಕೂಡ ಸುಮಾರು ಮಠಾಧೀಶರು ಹುನ್ನಾರಿದೆ ನನಗೆ ಬಾಯಿ ಮುಚ್ಚಿಸ್ಬೇಕು, ನನಗೇನೋ ಮಾಡ್ಬೇಕಂತ ಹೇಳ್ಬಿಟ್ಟು. ಯಾಕಂದ್ರೆ ಇಲ್ಲಿ ನಾವು ಇದ್ದಿದ್ದು ನೇರ ಬರ್ಬಿಡ್ತೇವೆ, ಅವ್ನು ಏನಕ್ಕೆ ಇರಲ್ಲ ಅಂತ ಹೇಳ್ಬಿಟ್ಟು. ಅವ್ನು ಏನು ಕಂಪ್ಲೇಂಟ್ ಕೊಟ್ಕೊಳ್ಳಿ. ಹೆಂಗ್ ಫೇಸ್ ಮಾಡ್ತೀರ ಅದನ್ನ? ಕಾನೂನಾತ್ಮಕ ಫೇಸ್ ಮಾಡ್ತೀನಿ ಸರ್. ನಮ್ಮಲ್ಲಿ ವಚನ ಸಾಹಿತ್ಯ ಇದೆ, ವಚನ ಗ್ರಂಥ ಇದೆ. ಹಿಂಗೆ ನೀವು ಮೇಲ್ವರ್ಗದವ್ರನ್ನ ಟೀಕೆ ಮಾಡೋದು, ಮೇಲ್ವರ್ಗದವ್ರನ್ನ ಟೀಕೆ ಮಾಡೋದು, ಜನರ ಭಾವನೆಗಳನ್ನ ನಂಬಿಕೆಗಳನ್ನ ಪ್ರಶ್ನೆ ಮಾಡಬಾರ್ದು ಅಂತ ಕಾನೂನು ಹೇಳ್ತೈತಿ. ಕಾನೂನಲ್ಲಿ ಇನ್ನೊಂದಿದೆ ಪರ್ವೆ. ಹೇಳಿ. ಯಾವಾಗ ನಾನು ಧರ್ಮ ಅಂತ ಇರುತ್ತೆ, ಧರ್ಮ ಕಾಲಮಲ್ಲಿ ಅಡಿಯಲ್ಲಿ ನೋಡ್ಕೊಂಡ್ಬಿಟ್ರೆ ಕಾನೂನಲ್ಲಿ ಆ ಧರ್ಮಕ್ಕೆ ಸಂಬಂಧಪಟ್ಟ ನೀನು ಯಾವತ್ತು ಬೇಕಾದ್ರೆ ನಿನಗೆ ಆಡುವ ಹಕ್ಕು ನಿನಗಿದೆ ಅಂತ ಹೇಳ್ಬಿಟ್ಟು ಕಾಲಮಲ್ಲಿ ಇದೆ. ಧರ್ಮ ಇತಿಹಾಸ ಬಂದ ಇದು ನನ್ನ ಧರ್ಮ. ನಾನು ಧರ್ಮ ಉಳಿಬೇಕಾದ್ರೆ ಬೇರೆಯವನು ಯಾರೇ ಬಂದಿರಮ್ಮ, ಮೇಲ್ ಜಾತಿಯವನೇ ಕೀಳು ಜಾತಿಯವರಲಿ, ವೈದಿಕ ಇರಲಿ, ಮಠದೀಸಲಿ, ಯಾವನೇ ಕೆಲವೊಂದು ನಂಬರ್ ತೊಗೊಳ್ತೀನಿ ನಾನು, ಬಿಡಲ್ಲ. ಕಾನೂನು ಪರ ಹೋರಾಟ ಮಾಡ್ತೀನಿ. ನೀವು ಇತ್ತೀಚೆಗೇನೋ ಒಂದು ಗಣಪತಿ ಒಂದು ಗಣಪತಿ ದೇವರಲ್ಲ ಅಂದರೆ, ಗಣ ಅಂದರೆ ಗುಂಪುಗಾರಿಕೆ, ಪತಿ ಅಂದ್ರೆ ಲೀಡ್ರ್, ಗುಂಪಿನ ಲೀಡ್ರ್, ಗಣನಾಯಕ. ಆ ಗುಂಪಿನ ಲೀಡ್ರ್ ಅಥವಾ ಮುಖಂಡ ಅಥವಾ ನಾಯಕ ಆಗ್ತಾರೆ. ಬಪ್ಪ ಅಂದ್ರೆ ರಾಜ, ಗಣಪತಿ ಬಪ್ಪ ಅಂದ್ರೆ ರಾಜ. ಮೋರೆ ಅಂದ್ರೆ ಸಮಾಜ. ನಮ್ಮ ದೇಶದಲ್ಲಿ ಮೋರೆ ಸಮಾಜ ಆಳ್ವಿಕೆ ಆಳಿತ್ತು. ಅದು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೇಕು, ಮೋಸ್ಟ್ಲಿ ಇತಿಹಾಸದ ಓದಿರೋ ಬುಕ್ಕಲ್ಲಿತ್ತು, ನಾನು ಓದಿದ್ದೀನಿ. ಆದರೆ ಅಂದಿನ ಕಾಲದಲ್ಲಿ 5,000 6,000 ವರ್ಷದ ಹಿಂದಿನ ನಮ್ಮ ಆ್ಯಕ್ಚುಲಿ ಈ ನಮ್ಮ ದೇಶಕ್ಕೆ ಬಂದಿರೋದೇ ಈ ವೈದಿಕತೆ ಅಂಟು ಬಂದಿರೋದೇ 3,500 ವರ್ಷಕ್ಕೆ ಇತ್ತೀಚೆಗೆ. 5,500 ವರ್ಷದ ಆಚೆಗೆ ನಮ್ಮ ದೇಶದಲ್ಲಿ ಯಾವ ರಾಮ, ಲಕ್ಷ್ಮಣ, ಸೀತಾ, ದೇವರು, ದಿಡ್ರು, ಗುಡಿ, ಗುಂಡ್ರಿ ಯಾವುದಿರಲಿಲ್ಲ. ಇವರು ಪರ್ಷಿಯನ್ ದೇಶದಿಂದ ಆರ್ಯರು ವಲಸಿಗೆ ಏನು ನಮ್ಮ ಇಂಡಿಯಾಗೆ ಬರ್ತಾರೋ, ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಂದುಬಿಟ್ಟು ನದಿ ದಂಡೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅವ್ರೇನು ಕಲ್ಲು ಪೂಜೆ, ಮಣ್ಣು ಪೂಜೆ ಮಾಡ್ಕೊಂಡು ಇಲ್ಲಿ ಮುಗ್ಧ ಜನಗಳಿದ್ದಾರೆ, ಅಮಾಯಕರಿದ್ದಾರೆ. ಇವ್ರ ಮೇಲೆ ಹೆಂಗೆ ಬೇಕಾದ್ರೆ ನಾವು ಸವಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರದ್ದು ಮೈಂಡ್ ಯೂಸ್ ಮಾಡಿದ್ರು. ಇವತ್ತುವರೆಗೂ ಅವರೇ ದೇಶವನ್ನು ಆಳ್ತಾ ಇರೋದು. ಸರ್ಕಾರ ಯಾವುದೇ ಇರಲಿ, CM ಅವನೇ ಇರಲಿ, PM ಅವ್ರು ಬರೀ ಅಧಿಕಾರ ಅವ್ರದ್ದೇ ಇರುತ್ತೆ. ಸೊ ಅಲ್ಲಿ ಆ ಥರ ಒಂದು ವ್ಯವಸ್ಥೆದಲ್ಲಿ ಅವ್ರು ಬರ್ತಾಯಿದ್ದಾರೆ. ಆ ವ್ಯವಸ್ಥೆ ಈ ಲಿಂಗಾಯತರಿಗೆ ಅರ್ಥ ಆಗ್ತಾರೆ. ಅದು ಗಣಪತಿ ಅಂದ್ರೆ ನೀವು ಏನಂತ ಹೇಳಿದ್ರಿ? ಗಣಪತಿ ಗಣ ಅಂದ್ರೆ ಗುಂಪುಗಾರಿಕೆ, ಪತಿ ಅಂದ್ರೆ ಲೀಡ್ರ್, ಬಪ್ಪ ಅಂದ್ರೆ ಮೌರ್ಯ, ರಾಜ ಅಂದ್ರೆ ಮೌರ್ಯ ಅಂದ್ರೆ ಸಮಾಜ, ರಾಜ. ಅಂದಿನ ಕಾಲದಲ್ಲಿ ರಾಜನು ಮನೆಯಿಂದ ಹೊರಗಡೆ ಬಂದಬೇಕಾದ್ರೆ ನಿಮ್ಗೆ ಆ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಮಿನಿಮಮ್ 800-900 ಮೀಟ್ರ್ ದೂರ ಹೊರಗಡೆ ಬರಬೇಕು. ಅಂದರೆ ನಿಮ್ಮ ಊರು ಪ್ರದರ್ಶನ ಹಾಕಕ್ಕೆ ಹೋಗಿರ್ಬೋದು, ಅಥವಾ ಅವರು ಆನೆ ಹತ್ತಿ ಅಂಬಾರ ಎತ್ತು ಹೊರಗಡೆ ಹೋಗಬೇಕಾಗಿತ್ತು, ಅಥವಾ ಯೂತಕ್ಕೆ ಹೋಗ್ಬೇಕು, ಎಲ್ಲೋ ಒಂದು ಕಡೆ ಮನೆಯಿಂದ ಆಚೆಗೆ ಹೋಗ್ಬೇಕಾದ್ರೆ ಬಸ್ಸು, ಜೀಬು, ಕಾರು, ಜೀಪ್ ಯಾವುದೂ ವಾಹನ ಇರ್ತಿಲ್ಲ. ಆವಾಗ ಅವ್ರ ವಾಹನಗಳು ಕುದುರೆ, ಒಂಟೆ, ಆನೆ ಮತ್ತು ಎತ್ತಿನ ಗಾಡಿ, ಇಂಥ ವಾಹನಗಳು ಅವ್ರದ್ದಾಗಿತ್ತು. ಆ ರಾಜನ ಮನೆಯಿಂದ ಆಚೆಗೆ ಬರೋ ಟೈಮಲ್ಲಿ ಅಲ್ಲಿ ಯಾವುದೂ ವೆಹಿಕಲ್ಗಳು ಇರ್ತಿರಲಿಲ್ಲ. ಆವಾಗ ಅವನಿಗೆ ಎತ್ಕೊಂಡು ಬರ್ತಿದ್ರು ಹಿಂಗೆ ಹಿಡ್ಕೊಂಡು 4 ಜನ. ಅವಾಗೇನಾಗ್ತಿರು ಕೂಗಂದ್ರೆ ಗಣಪತಿ ಬಪ್ಪ ಮೋರೆ ಅಂತ ಹೇಳ್ಬಿಟ್ಟು ಕೂಗು ಹಾಕಿ ಚಪ್ಪಾಳೆ ಹಾಕ್ಕೊಂಡು ಎಲ್ಲ ಸೈನಿಕರು, ಸಾರ್ವಜನಿಕರು, ಜನ ಎಲ್ಲರೂ ಸುಟ್ಬಿಟ್ಟು ಚಪ್ಪಾಳೆ ಹಾಕ್ಕೊಂಡು ಕರ್ಕೊಂಡು ಬಂದು ಆನೆ ದೊಡ್ಡಿ ಕರ್ಕೊಂಡು ಬರ್ತಿದ್ರು ಆನೆ ಹತ್ತಕ್ಕೆ. ಅಂದಿನ ಕೂಗು ಇವತ್ತೆಲ್ಲ ದೇವರಲ್ಲಿ ಇರ್ತಕ್ಕಂಥ ಕರಿಕಲ್ಲು ಬಂಡೆ ಗಣಪತಿ ಆಯ್ತು, ಹೊರತು ದೇವರಲ್ಲ. ಇದು ನಾನು ಬರೆದಿದ್ದೀನಿ. ಇದು ನಮ್ಮ ದೇವರಿಗೆ ಅವಮಾನ ಮಾಡಿದಂಗೆ ಅಂತ ಹೇಳ್ಬಿಟ್ಟು ಅವ್ರು ಕೇಸ್ ಹಾಕಿದ್ದಾರೆ. ಕೋರ್ಟ್ಗೆ ಹಾಕಿದ್ದೀನಿ, ನಾನು ಕೋರ್ಟ್ ಹಾಕಿದ್ದೀನಿ. ಕೋರ್ಟಲ್ಲಿ ನಂಗೆ ಏನು ಕೇಳ್ತಾ ಇದ್ದೀನಿ, ನನ್ನ ಗಣಪತಿ ಎಲ್ಲಿ ಹುಟ್ಟಿದ್ದಾನೆ, ಅವ್ರ ಅಪ್ಪ ಅಮ್ಮ ಯಾರು, ಅವ್ರ ಅಪ್ಪ ಅಮ್ಮ ಎಲ್ಲಿ ಮದುವೆ ಆಯಿತು, ಅವನು ಯಾವ ಸಮಯದಲ್ಲಿ ಹುಟ್ಟಿದ್ದಾನೆ, ಅದು ದಾಖಲಾತಿ ಕೊಡ್ರ ಅಂತ ನಾನು ಕೂತಿದ್ದೀನಿ. ಈಗ ಅವ್ರ ಹತ್ರ ದಾಖಲಾತಿ ಇಲ್ಲ. ಯಾರು ಕೇಸ್ ಹಾಕಿದಾರೋ ಅವರು. ಅದು ಪುರಾಣಗಳು ನಂಬಿಕೆ ಅಲ್ಲ, ನಂಬಿಕೆ ಮತ್ತು ನಾನು ಅದು ಪುರಾಣ ನನಗೆ ಯಾಕೆ ಮತ್ತೆ ಕೇಸ್ ಹಾಕ್ತೀನಿ? ಪುರಾಣ ಅದೊಂದು ಕಡೆ ಹೇಳ್ತಾರೆ, ವಚನ ಹೇಳ್ತಾರೆ, ಪುರಾಣಗಳೆಲ್ಲವೂ, ಆಗಮಗಳೆಲ್ಲವೂ, ವೇದಗಳೆಲ್ಲವೂ ಪುರಾಣ ಓದೋ ಪುಂಡ್ರಗೋಷ್ಠಿ ಅಂತೇಳಿ ವಚನ ಹೇಳುತ್ತೆ. ನಾನು ಅದೇ ಇದು ಮಾಡ್ಬಾರ್ದಿನ ಪುರಾಣ ಓದೋ ಪುಂಡ್ರಗೋಷ್ಠಿ ದೇವ್ರು ಯಾಕಂತೀರ ಅಂತ ಹೋಗ್ತೀನಿ. ನನ್ನ ಧರ್ಮಕ್ಕೆ ಹೇಳ್ತಾ ಇದ್ದೀನಿ. ಗಣಪತಿ ದೇವ್ರ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ನೀವು ಮಾಡ್ಕೊಡ್ರಿ, ನೀವೇನ ಮಾಡ್ಕೊಡ್ರಿ, ಪೂಜಾರ ಮಾಡ್ರಿ, ಕುಣಿದಾಡ್ರಿ, ಏನಾರು ಮಾಡ್ಕೊಂಡು ನಿಮ್ಗೆ ನಮ್ಗೆ ಸಂಬಂಧ ಇಲ್ಲ. ನೀವು ಹೇಳೋದು ಲಿಂಗಾಯತ್ರಿಗೆ ಹೇಳ್ತದೆ, ಗಣಪತಿ ದೇವರಲ್ಲ ಅಂತ ಲಿಂಗಾಯತ್ರಿಗೆ ಹೇಳ್ತೀನಿ. ನಾನು ಧರ್ಮದಾಗ ಹೇಳ್ತಾ ಇದ್ದೀನಿ. ನಾನು ನೀವು ಗಣಪತಿ ದೇವರಲ್ಲ ಅಂತ ಹೇಳ್ತೀರಿ, ದೇವಾಲಯಕ್ಕೆ ಹೋಗ್ಬೇಡ ಅಂತ ಹೇಳ್ತೀವಿ. ಹೋಗ್ತೀವಿ, ದೇವಾಲಯಕ್ಕೆ ಹೋಗೋ ದೇವರು ನಮ್ಮ ದೇವರುಗಳೆಲ್ಲವೂ ನಮ್ಮ ಲಿಂಗಾಯತರ ಅಡ್ಡಗಳಲ್ಲ, ಅವೆಲ್ಲ ದೇವರುಗಳನ್ನೋದು. ನಾವು ಇನ್ನೊಂದು ಕಡೆ ಹೇಳ್ಬೇಕಾದ್ರೆ ಮೋಸದಿಂದ, ವಂಚದಿಂದ ದೊರಡೆ ಮಾಡುವ ದೊರಡೆಕೋರ ಅಡ್ಡ ಅಂತ ಹೇಳ್ತೀನಿ ನಾನು.
ಅದೇನಾರ ಇರಲಿ ನೀವು ಹೋಗ್ಬೇಡ್ರಿ ನಾವು ಹೋಗ್ಬಾರ್ದು. ನೀವು ಇಷ್ಟಲಿಂಗ ಕಟ್ಕೊಳ್ರಿ ಅಂತ ಹೇಳ್ತೀರಿ. ಇಷ್ಟಲಿಂಗ ಪೂಜೆ ಮಾಡಬೇಕು, ಭಜನ ಸಾಹಿತ್ಯ ಓದಬೇಕು, ನಮ್ಮ ಲಿಂಗ ಧರ್ಮದ ಆಚರಣೆ ವಿಚಾರ ಪಾಲನೆ ಮಾಡ್ಬೇಕು ನೀವು. ನಿಮ್ಮ ಪ್ರಕಾರ ಆಚರಣೆಗಳಿಗೆ ಮಿನಿಮಮ್ ಏನೇನು ಮಾಡಬೇಕು? ನಿಮ್ಗೆ ಏನು ಮಾಡಬೇಡಿ ಸರ್. ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ 3 ಟೈಮ್, ಬೆಳಗ್ಗೆ ಸಾಯಂಕಾಲ 2 ಟೈಮ್, ನಿಮ್ಗೆ 3 ಟೈಮ್ ಅಂತ ಆಗಲ್ಲ, 2 ಟೈಮ್ ಶಿವಯೋಗ ಮಾಡಿ, ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳಿ, ವಚನ ಅಧ್ಯಯನ ಮಾಡಿ, ನಿಮ್ಮನ್ನು ಮತ್ತು ಕಾಯಕ ಮಾಡಿ, ಆ ಕಾಯಕ ಬಂದಂಥ ಅಮೌಂಟ್ ನೀವು ನಿಮ್ಗೆ ಎಷ್ಟು ಬರುತ್ತೆ ಅದರಲ್ಲಿ ನೀವು ಅದ್ರ ಒಂದು 5%, 10% ದಾಸೋಹ ಮಾಡಿ. ಈಗ ನಮ್ಮ ಸಂಘಟನೆ ಇದೆ, ನಾವು ಸಂಘಟನೆ ಇಲ್ಲಿವರೆಗೂ ಒಬ್ಬನ ಹತ್ರ 1 ರೂಪಾಯಿ ತೊಗೊಂಡಿರ್ಬೇಕಾದ್ರೆ ಇತಿಹಾಸ ತೆಗೆದು ನೋಡಿ. ಏನು ಸಂಘಟನೆ? ನಮ್ಮದು ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳು ಒಕ್ಕೂಟ ಅಂತಿದೆ. 1 ರೂಪಾಯಿ ಕೂಡ ನಾವು ಯಾರ ಹತ್ರ ವಸೂಲಿ ಮಾಡಲ್ಲ. ನಾವು ಸ್ವತಃ ನಾನು ಏನು ದುಡಿತೀನಿ ಆ ದುಡಿದ ಬಂದ 10% ಸಮಾಜಕ್ಕಂತ ಕೊಡ್ತೀನಿ ನಾನು. ಹಾಗೆ ನೀವು ದುಡ್ಡಕ್ಕೆ ನಿಮ್ಗೆ ಅಷ್ಟೊಂದು ಶಕ್ತಿ ಕೊಟ್ಟ ನೀವು ಬೇರೆ ದೇವ್ರಿಗೆ ಹೋಗ್ಬಿಟ್ಟು ದೇವ್ರಿಗೆ ಹಾಕೋ ಬದಲು ನೀವು ಸಮಾಜ ಸಂಘಟನೆ ಕಟ್ರಿ, ಅರಿವು ಮೂಡಿಸ್ರಿ.